बनाया तुमने, हंसी बनाया हमको भी इस जहां, हमको भी इस जहां तुम सा हसीन बाबा कोई नहीं जहां में, कोई नहीं जहां तुम सा हसीन बाबा। सूरज या चांद किससे, सूरज या चांद किससे तुलना करूं तुम्हारी, तुलना करूं तुम्हारी। रचता है तू सभी का, रचता है तू सभी का, रचना है सब तुम्हारी, रचना है सब तुम्हारी। तू है जहां से न्यारा, तू है जहां से न्यारा, उपमा नहीं जहां में, उपमा नहीं जहां में तुम सा हसीन बाबा। नजरें पड़ी जो तुम पर, नजरें पड़ी जो तुम पर, हटने का नाम ना ले, हटने का नाम ना ले। पलकों के डाल पर के, पलकों के डाल पर के दिल में कहीं छिपा ले, दिल में कहीं छिपा ले। खो जाए तुझ में बाबा, खो जाए तुझ में बाबा, लौटे ना इस जहां में, लौटे ना इस जहां में तुम सा हसीन बाबा। ओम शांति। ಪಿತಾಶ್ರೀ ಶಿವಬಾಬ ಯಾದ ಹೇ ಮಹಾವಾಕ್ಯದ ದಿನಾಂಕ 27/7/2024. ಬಾಬ್ ದಾದಾ ಮಧುಬನ್. ಇವತ್ತು ಬಾಬಾ ತಿಳಿಸಿದ್ದಾರೆ, ಮೀಠೆ ಬಚ್ಚೆ, ಬಾಪ್ ಸಮಾನ, ತಂದೆಯ ಸಮಾನ ಏನಾಗಬೇಕಪ್ಪ ನಾವು? ಇನ್ನೇನು ಎಲ್ಲ ಹೇಳಿದ್ರಲ್ವಾ ಬಾಬಾ, ನನ್ನ ಸಮಾನರಾಗ್ರಿ, ನನ್ನ ಸಮಾನರಾಗ್ರಿ. ಇವತ್ತು ಕೂಡ ಹೇಳ್ತಿದ್ದಾರೆ, ನನ್ನ ಸಮಾನ ಏನಾಗಬೇಕು? ಬಾಬನ ಸಮಾನ ಎಲ್ಲ ಬಾಬನ ಗುಣ ಹೇಳಿದ್ರು, ಎಲ್ಲ ಆ ಥರ ಅಶರೀರಿ ಆಗಬೇಕು. ಬಾಬನ ಗುಣಗಳನ್ನೆಲ್ಲ ನಮ್ಮಲ್ಲಿ ಧಾರಣೆ ಮಾಡ್ಕೊಂಡು ಬಾಬ್ ಸಮಾನ ಆಗಬೇಕು.
ಬಾಬಾ ತಿಳಿಸ್ತಿದ್ದಾರೆ, ಬಾಪ್ ಸಮಾನ್ ರಹಮ್ ದಿಲ್ और ಕಲ್ಯಾಣಕಾರಿ ಬನು. ನನ್ನಂತೆ ತಾವು ಕೂಡ ರಹಮ್ ದಿಲ್ ಆಗ್ರಿ ಅಂತಾರೆ ಬಾಬಾ. ನಿಮ್ಮ ಮೇಲೆ ನಾನು ಹೇಗೆ ದಯ ತೋರಿಸಿದ್ದೀನಿ, ಅನ್ಯ ಆತ್ಮಗಳ ಮೇಲೆ ತಾವು ಕೂಡ ಏನು ಮಾಡಿ ಅಂತಾರೆ ಬಾಬಾ, ದಯ ತೋರಿಸ್ರಿ ಸ್ವಲ್ಪ ಅಂತಾರೆ. ಕಲ್ಯಾಣಕಾರಿ ಬನು, ದಯ ತೋರಿಸಿ ಕೈ ಬಿಟ್ಬಿಡೋದು ಅಷ್ಟೇ ಅಲ್ಲ, ಅಯ್ಯೋ ಪಾಪ ಅಂತ ಹೇಳಿ ಅವ್ರ ಕಲ್ಯಾಣನೂ ಮಾಡಬೇಕು ಅಂತಾರೆ ಬಾಬಾ. ದಯ ತೋರಿಸುವ ಜೊತೆಗೆ ಕಲ್ಯಾಣನೂ ಮಾಡ್ರಿ ಅಂತಾರೆ ಬಾಬಾ. ಸಮಜ್ದಾರ್ ವಹ, ಯಾರಪ್ಪ ಸಮಜ್ದಾರ್? ಸಮಜ್ದಾರ್ ವಹ जो खुद भी पुरुषार्थ करे और दूसरों को भी कराए. ತಮ್ಮ ಕಲ್ಯಾಣನೂ ಮಾಡ್ಕೊಳ್ತಾರೆ, ತಮ್ಮ ಮೇಲೆ ತಾವು ರಹಮ್ ತೋರಿಸ್ಕೊಳ್ತಾರೆ, ಮತ್ತೊಬ್ಬರ ಮೇಲೇನೂ ರಹಮ್ ತೋರಿಸ್ತಾರೆ, ದಯೆ ತೋರಿಸ್ತಾರೆ, ಮತ್ತೊಬ್ಬರ ಕಲ್ಯಾಣನೂ ಮಾಡ್ತಾರೆ. ಸೊ ಅದಕ್ಕಾಗಿ ತಾವು ಪುರುಷಾರ್ಥ ಮಾಡ್ತಾರೆ, ಅನ್ಯರ ಕಡೆಯಿಂದಲೂ ಪುರುಷಾರ್ಥ ಮಾಡಿಸ್ತಾರೆ. ಅವರೇ ಸಮಜ್ದಾರ್ ಅಂತ ಹೇಳ್ತಿದ್ದಾರೆ ಬಾಬಾ. ತಾವು ಪುರುಷಾರ್ಥ ಮಾಡ್ತಾರೆ, ಅನ್ಯರ ಕಡೆಯಿಂದಲೂ ಪುರುಷಾರ್ಥ ಮಾಡಿಸ್ತಾರೆ ಅಂತಾರೆ ಬಾಬಾ. ಸೊ ಬಾಬಾ ತನ್ನ ಸಮಾನ ರಹಮ್ ದಿಲ್ ಆಗ್ಲಿಕ್ಕೆ ಹೇಳಿದ್ರು, ಕಲ್ಯಾಣಕಾರಿ ಆಗ್ಲಿಕ್ಕೆ ಹೇಳಿದ್ರು. ಸೊ ಯಾರು ಸಮಜ್ದಾರ್ ಅಂದ್ರೆ ತಮ್ಮ ಮೇಲೆ ತಾವು ದಯೆ ತೋರಿಸ್ಕೊಂಡು ತಮ್ಮ ಕಲ್ಯಾಣ ಹೇಗ್ ಮಾಡ್ಕೊಳ್ತಾರೆ, ತಾವು ಪುರುಷಾರ್ಥ ಮಾಡ್ತಾರೆ. ಅನ್ಯರ ಮೇಲೆ ದಯ ತೋರಿಸೋದು, ಅನ್ಯರ ಕಲ್ಯಾಣ ಮಾಡುವುದಂತಂದ್ರೆ ಅವ್ರ ಕಡೆಯಿಂದನೂ ಏನ್ ಮಾಡಿಸ್ತಾರೆ, ಪುರುಷಾರ್ಥ ಮಾಡಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾರೆ, तुम बच्चे अपनी पढ़ाई से कौन सी चेकिंग कर सकते हो, तुम्हारा पुरुषार्थ क्या है? ನಮ್ಮ ಶಿಕ್ಷಣದಿಂದ ನಮಗೆ ನಾವೇ ಚೆಕಿಂಗ್ ಮಾಡಿಕೊಳ್ಬೋದು, ಅದು ಯಾವ ಚೆಕಿಂಗ್ ಅಂತ ಕೇಳ್ತಾರೆ ಬಾಬಾ. ಮತ್ತು ಯಾವ ಪುರುಷಾರ್ಥ ಮಾಡ್ಬೋದು ಅಂತ ಕೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, पढ़ाई से तुम चेकिंग कर सकते हो कि हम उत्तम पार्ट बजा रहे हैं या मध्यम या कनिष्ठ. ನಾನು ಯಾವ ಪಾತ್ರ ಅಭಿನಯ ಮಾಡ್ತಾ ಇದ್ದೀನಿ. ಪ್ರತಿದಿನ ನಾವು ಮುರಳಿ ಓದುವಾಗ ಮುರಳಿಯಲ್ಲಿ ಬರೋ ಒಂದೊಂದು ಮಾತು ಪಾಯಿಂಟ್ಸ್ ಎಲ್ಲ ನಾವು ಪಕ್ಕಕ್ಕಿಟ್ಕೊಂಡು ನಮ್ಮನ್ನು ನಾವು ಚೆಕ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನನ್ನ ಪಾತ್ರ ಈ ಮುರಳಿಯ ಆಧಾರದ ಮೇಲೆ ಉತ್ತಮ ಪಾತ್ರ ಇದೆಯೋ, ಮಧ್ಯಮ ಇದೆಯೋ ಅಥವಾ ಕನಿಷ್ಠ ಇದೆಯೋ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಬಾಬಾ. सबसे उत्तम पार्ट उनका कहेंगे जो, ಹಾಗಾದ್ರೆ ಎಲ್ಲರಿಗಿಂತಲೂ ಶ್ರೇಷ್ಠವಾದ ಪಾತ್ರ ಯಾರದಪ್ಪ? ಶ್ರೇಷ್ಠ ಪಾತ್ರ ಯಾರ್ದು ಅಂದ್ರೆ जो दूसरों को भी उत्तम बनाते हैं. ತಾವಷ್ಟೇ ಶ್ರೇಷ್ಠರಾಗದೆ ಅನ್ಯರಿಗೂ ಕೂಡ ಏನ್ ಮಾಡ್ತಾರೆ, ಅಪ್ಲಿಫ್ಟ್ ಮಾಡ್ತಾರೆ, ಮೇಲಕ್ಕೆತ್ತುತ್ತಾರೆ, ಉತ್ತಮರನ್ನಾಗಿ ಮಾಡ್ತಾರೆ. ಅರ್ಥಾತ್ ಸರ್ವಿಸ್ ಕರ್ ಬ್ರಾಹ್ಮಣೋं की वृद्धि करते हैं. ಸೇವೆ ಮಾಡಿ 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 ಬ್ರಾಹ್ಮಣರದ್ದು ವೃದ್ಧಿ ಮಾಡ್ತಾರೆ ಅಂತಾರೆ ಬಾಬಾ. ತುಮ್ಹಾರ ಪುರುಷಾರ್ಥ ಹೇ. ಸರಿ, ಒಂದೇದು ಬಾಬಾ ಹೇಳಿದ್ರು, ನಮ್ಮ ಶಿಕ್ಷಣ, ಈ ಶಿಕ್ಷಣದಿಂದ ನಮ್ದು ಚೆಕಿಂಗ್ ಹೆಂಗ್ ಮಾಡ್ಕೊಳ್ಬೋದು ಅಂತ. ಈಗ ನಮ್ಮ ಪುರುಷಾರ್ಥ ಏನಪ್ಪ ಹಾಗಾದ್ರೆ? ತುಮ್ಹಾರ ಪುರುಷಾರ್ಥ ಹೇ ಪುರಾನಿ ಜುತ್ತಿ ಉತಾರ್ ನೈ ಜುತ್ತಿ ಲೇನೆ ಕಾ. ಈ ಹಳೆಯ ಶರೀರ ಬಿಡೋದು ನಮ್ದು ದೊಡ್ಡ ಪುರುಷಾರ್ಥ ಇದೆ. ಅಂತಿಮ ಸಮಯದಲ್ಲಿ ಬಹಳ ತ್ರಾಸಾಗುತ್ತೆ ಶರೀರ ಬಿಡಕ್ಕೆ, ಯಾಕೆಂದ್ರೆ ಶರೀರದ ಮೇಲೆ ಮೋಹ ಇದೆ. ಇಷ್ಟು ವರ್ಷದ್ದು ಶರೀರದ ಜೊತೆ ಎಲ್ಲದಕ್ಕಿಂತಲೂ ಜಾಸ್ತಿ ಕಂಪಾನಿಯನ್ ಆಗಿ ಇದ್ದಿದ್ದೆ ಯಾವುದು ನಮ್ಗೆ? ನಮ್ಮ ಕಂಪನಿ ಶರೀರ. ಒಂದ್ ಸೆಕೆಂಡು ಬಿಟ್ಟಿಲ್ಲ. ಮಲಗೋದು ಜೊತೆಗೆ ಮಲಗ್ತೀವಿ, ಊಟ ಮಾಡ್ಬೇಕಾದ್ರೂ ಜೊತೆಗೆ ಮಾಡ್ತೀವಿ, ಹೌದಾ ಇಲ್ಲ? ಸೊ ಇದನ್ನ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಆಗತ್ತೆ. ಇದ್ರ ಮೇಲೆ ಮಮಕಾರ ಜಾಸ್ತಿ ಇದೆ, ಮಮತ್ವ ಜಾಸ್ತಿ ಇದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಫಸ್ಟ್ ನಮ್ಮ ಪುರುಷಾರ್ಥನೇ ಇದನ್ನ ಜೊತೆ ಬಿಡಿಸ್ಕೊಳ್ಳೋದು ಅಂತಂತಾರೆ ಬಾಬಾ. ಇದನ್ನ ಬಿಡಿಸ್ಕೊಳ್ಳೋದೇ ನಮ್ದು ದೊಡ್ಡ ಪುರುಷಾರ್ಥ ಅಂತಾರೆ. ಹಳೆಯ ಜುತ್ತಿ ಉತಾರ್ ನೈ ಜುತ್ತಿ ಲೇನೇಕ ಅಂತಾರೆ ಬಾಬಾ. ಇದೇ ನಿಮ್ ಪುರುಷಾರ್ಥ ಅಂತ ಹೇಳ್ತಾರೆ. ಜಬ್ ಆತ್ಮ ಪವಿತ್ರ ಬನೆ ತಬ್ ಉಸೆ ನೈ ಪವಿತ್ರ ಜುತ್ತಿ ಮಿಲೆ. ಆತ್ಮ ಸಂಪೂರ್ಣ ಪವಿತ್ರ ಆಯ್ತು ಅಂತಂದ್ರೆ ಈ ಹಳೆಯ ಶರೀರದ ಕಂಪನಿ ಬಿಟ್ಬಿಡ್ತೀವಿ, ಹೊಸ ಶರೀರಕ್ಕೆ ಹೋಗ್ತೀವಿ ಅಂತಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಸೊ ಚೆಕಿಂಗ್ ಬಗ್ಗೆನೂ ಹೇಳಿದ್ರು ಬಾಬಾ ಅಲ್ವಾ? ಆಮೇಲೆ ಪುರುಷಾರ್ಥನು ಏನ್ ಮಾಡ್ಬೇಕನ್ನೋದು ಹೇಳಿದ್ರು ಬಾಬಾ. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ, ಬಚ್ಚೆ ದೋ ತರ ಸೆ ಕಮಾಯಿ ಕರ್ ರಹೆ. ನನ್ನ ಮಕ್ಕಳು ಎರಡು ತರ ರೂಪದಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ. ಏಕ್ ತರಫ್ ಹೇ ಯಾದಕಿ ಯಾತ್ರಾ ಸೆ ಕಮಾಯಿ,
ಒಂದು ನೆನಪಿನಿಂದ ಬಾಬನ್ ನೆನಪಿನಿಂದ ಸಂಪಾದನೆ ಮಾಡಿಕೊಳ್ತಾ ಇದ್ದೀವಿ. और दूसरी तरफ है ಮತ್ತೊಂದು ಯಾವ್ದಿರ್ಬೋದು, ಸೇವ್ ಸರ್ವಿಸ್ करके कमाई करते हैं. ಮತ್ತಿನ್ನೆಂತ औरों को भी पुरुषार्थ कराना. वेरी गुड. ಮತ್ತೆ बाबा ತಿಳಿಸ್ತಿದ್ದಾರೆ, दूसरी तरफ है 84 के चक्र के ज्ञान का सिमरन से कमाई. ಒಂದು ನೆನಪಿನ ಯಾತ್ರೆಯಿಂದ ಕಮಾಯಿ, ಎರಡನೇದು 84 ಜನ್ಮ ಚಕ್ರದ್ದು ಏನ್ ಮಾಡ್ಬೇಕು, ಸ್ಮರಣೆ ಮಾಡ್ಬೇಕು. ಇದರಿಂದಲೂ ಕಮಾಯಿ ಇದೆ ಅಂತಾರೆ ಬಾಬಾ. ಎರಡು ತರದ ಸಂಪಾದನೆ ಇವತ್ತು ಬಾಬಾ ಹೇಳಿದ್ರು. ಒಂದು ನೆನಪಿನ ಯಾತ್ರೆದಿಂದ, ಮತ್ತೊಂದು 84 ಜನ್ಮದ ಚಕ್ರದ ಸ್ಮರಣೆಯಿಂದ. ಜ್ಞಾನದ ಚಕ್ರ ಅಂತಾರೆ ಬಾಬಾ. ಇಸ್ಕೋ ಕಹಾ ಜಾತಾ ಹೇ ಡಬಲ್ ಆಮದನಿ. ಇದು ಡಬಲ್ ಸಂಪಾದನೆ ಅಂತಾರೆ ಬಾಬಾ. और अज्ञान काल में होती है अल्पकाल क्षण भंगुर सिंगल आमदनी. ಅಲ್ಲಿ ಒಂದೇದ್ದು ಲೌಕಿಕದಲ್ಲಿ ಅಜ್ಞಾನದ ಕಾಲದಲ್ಲಿ ಬಾಬಾ ಹೇಳ್ತಾರೆ ಅಲ್ಪ ಕಾಲದ್ದು, ಒಂದು ಕ್ಷಣ ಭಂಗುರ ಅಷ್ಟೇ ಅಂತಾರೆ ಬಾಬಾ. ಅದು ಸಿಂಗಲ್ ಕಮಾಯಿ, ಒಂದು ಅಲ್ಪ ಕಾಲ, ಹೌದಾ ಇಲ್ವೋ? ಆಮೇಲೆ ಸಿಂಗಲ್ ಕಮಾಯಿ ಇರುತ್ತೆ ಅಲ್ಲಿ. ಯಹ ತುಮ್ಹಾರೆ ಯಾದ್ ಕಿ ಯಾತ್ರಾ ಕಿ ಆಮದನಿ ಬಹುತ್ ಬಡಿ ಹೈ, ಆಯು ಭಿ ಬಢ್ ಜಾತಿ ಹೈ, ಪವಿತ್ರ ಭಿ ಬಂತೆ. ನೆನಪಿನ ಕಮಾಯಿ ಏನಿದೆಯೋ ಬಹಳಷ್ಟು ಪ್ರಾಪ್ತಿ ಇದೆ ಅದರಲ್ಲಿ ಅಂತಾರೆ ಬಾಬಾ. ಒಂದು ಬಾಬಾ ಹೇಳ್ತಿದ್ದಾರೆ, ನೆನಪು ಮಾಡಿದಷ್ಟು ನಿಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ. ಎರಡನೇದು ಬಾಬಾ ಹೇಳ್ತಿದ್ರೆ ಪವಿತ್ರ ಆಗ್ತದೆ. ಸೊ ಎರಡು ಕಮಾಯಿ ಬಗ್ಗೆ ಬಾಬಾ ಹೇಳಿದ್ರು. ಒಂದು ನೆನಪಿನ ಕಮಾಯಿ, ಮತ್ತೊಂದು ಜ್ಞಾನದ ಚಕ್ರ ತಿರುಗಿಸೋದು. ಹೌದಾ ಇಲ್ವಾ? ಇದರ ಎರಡಿಂದಲೂ ಕಮಾಯಿ. ಲೌಕಿಕದ ಕಮಾಯಿ ಕ್ಷಣ ಭಂಗುರದ ಕಮಾಯಿ, ಇಲ್ಲಿಯ ಕಮಾಯಿ ಶಾಶ್ವತವಾದದ್ದು ಅಂತಾರೆ ಬಾಬಾ. ಇಲ್ಲಿ ನೆನಪಿನ ಕಮಾಯಿಯಲ್ಲಿ ಏನು ಪ್ರಾಪ್ತಿ ಇದೆ ಅಂತಂದ್ರೆ, ಆತ್ಮ ಶುಭಾಬನ್ ನೆನಪು ಮಾಡಿದಷ್ಟು ಆಯುಷ್ಯ ಏನಾಗ್ತದೆ, ಜಾಸ್ತಿ ಆಗ್ತದೆ ಮತ್ತು ಪವಿತ್ರ ಆಗ್ತದೆ ಅಂತಾರೆ ಬಾಬಾ. ಸಭಿ ದುಃಖೋಸೆ छूट जाते हो. ಲಿಸ್ಟ್ ಬರೀಬೇಕು, ಏನೇನ್ ಪ್ರಾಪ್ತಿ ಇದೆ, ಕಮಾಯಿ ಇದೆ. ಬಾಬಾ ಹೇಳ್ತಿದ್ರೆ ದುಃಖಗಳಿಂದಲೂ ಕೂಡ ಮುಕ್ತರಾಗ್ತೀರಾ. ಬಹುತ್ ಬಡಿ ಆಮದನಿ है. सतयुग में आयु भी बड़ी हो जाती है. दुख का नाम नहीं, क्योंकि वहां रावण का राज्य ही नहीं. ದುಃಖ ಇಲ್ಲ ಸತ್ಯುಗದಲ್ಲಿ ಅಂತಾರೆ ಬಾಬಾ. ದುಃಖನೇ ಇಲ್ಲ, ಯಾಕಂದ್ರೆ ರಾವಣನ ರಾಜ್ಯ ಇಲ್ಲ. अज्ञान काल में पढ़ाई का अल्पकाल का सुख रहता है और दूसरी पढ़ाई का सुख शास्त्र पढ़ने वालों को मिलता है. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಒಂದು ಅಜ್ಞಾನದ ಕಾಲದಲ್ಲಿ ಸುಖ ಸಿಗತ್ತೆ ಅಂತಾರೆ ಬಾಬಾ, ಅಲ್ಪ ಕಾಲದ ಸುಖ ಸಿಗತ್ತೆ. ಮತ್ತೊಂದು ಕಡೆ ಶಾಸ್ತ್ರಗಳನ್ನ ಓದ್ತಾರೆ ಅಂತಾರೆ ಬಾಬಾ. उनसे फॉलोवर्स को कुछ फायदा नहीं. फॉलोवर्स तो है भी नहीं, क्योंकि वह ना तो ड्रेस आदि बदलते, न घर बार छोड़ते, तो फॉलोवर्स कैसे हो सकते. ಅಲ್ಲಿ ಎರಡು ತರದ ಶಿಕ್ಷಣ ಇದೆ. ಲೌಕಿಕ ಶಾಲಾ ಕಾಲೇಜಿಗೆ ಹೋಗ್ತಾರೆ. ಎರಡನೇದು ಗುರು ಗೋಸಾಯಿ ಹತ್ರ ಹೋಗಿ ಶಾಸ್ತ್ರಗಳನ್ನ ಓದ್ತಾರೆ. ಅದು ಅಲ್ಪ ಕಾಲದ ಸುಖದ ಪಢಾಯಿ ಅಂತಾರೆ ಬಾಬಾ. ಸರಿ, ಬಾಬಾ ಮತ್ತೊಂದು ಹೇಳ್ತಿದ್ದಾರೆ, ಅಲ್ಲಿ ಫಾಲೋವರ್ಸ್ ಅಂತ ಹೇಳ್ಕೊಳ್ತಾರೆ. ವಾಸ್ತವದಲ್ಲಿ ಅವ್ರ ಫಾಲೋವರ್ಸ್ ಅಲ್ಲ ಅಂತಾರೆ ಬಾಬಾ. ಫಾಲೋವರ್ಸ್ ಅಂದ್ರೆ ಏನಪ್ಪ, ಅವ್ರಂಗೆ ಎಕ್ದಮ್ ಅವ್ರಂಗೆ ಬಟ್ಟೆ ಚೇಂಜ್ ಮಾಡಿ ಅವ್ರೆಲ್ಲಿ ಹೋಗ್ತಾರ, ಎಲ್ಲ ಮನೆ ಮಠ ಬಿಟ್ಟು ಹೋಗ್ಬಿಡ್ಬೇಕಪ್ಪ. ಆದ್ರೆ ಅವ್ರು ಫಾಲೋನೇ ಮಾಡಲ್ಲ, ಬರೀ ಬರ್ತಾರೆ, ಶಾಸ್ತ್ರ ಕೇಳ್ತಾರೆ, ಪುರಾಣ ಕೇಳ್ತಾರೆ, ಹೋಗ್ಬಿಡ್ತಾರೆ. ಸೊ ಅವ್ರು ಹೇಗೆ ಫಾಲೋವರ್ಸ್ ಆದ್ರು ಅಂತ ಕೇಳ್ತಾರೆ ಬಾಬಾ. वहां तो शांति पवित्रता सब है. यहाँ अपवित्रता के कारण घर घर में कितनी अशांति होती है. ಸತ್ಯಯುಗದಲ್ಲಿ ಸುಖ ಇದೆ, ಶಾಂತಿ ಇದೆ, ಎಲ್ಲ ಇದೆ ಅಂತಾರೆ ಬಾಬಾ. ಇಲ್ಲಂತೂ ಮನೆ ಮನೆ ಒಳಗೂ ಅಶಾಂತಿ ಇದೆ ಅಂತಾರೆ ಬಾಬಾ. ತುಮಕೋ ಮತ ಮಿಲ್ತಿ ಹೈ ಈಶ್ವರ್ ಕಿ. ಈಗ ನಮಗೆ ಯಾರ ಮತ ಸಿಗ್ತಾ ಇದೆ? ಈಶ್ವರನ ಮತ ಸಿಗ್ತಾ ಇದೆ. ಅಭಿ ತುಮ್ ಅಪನೆ ಬಾಪ್ ಕೋ ಯಾದ್ ಕರೋ. ಏನಂತ ಮತ ಸಿಕ್ತಪ್ಪ ಹಂಗಾದ್ರೆ? ಅಪನೆ ಬಾಪ್ ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ, ಅಪ್ನೆ ಕೋ ಈಶ್ವರಿಯ ಗವರ್ನಮೆಂಟ್ ಸಮझो, ಪರಂತು ತುಮ್ ಹೋ ಗುಪ್ತ. ನಮ್ದು ಇದು ಈಶ್ವರಿಯ ಗವರ್ನಮೆಂಟ್, ಸ್ವತಃ ಭಗವಂತನ ಗವರ್ನಮೆಂಟ್ ಇದು. ಬಾಬಾ ಹೇಳ್ತಿದ್ದಾರೆ, ಆದ್ರೆ ಗುಪ್ತವಾಗಿದ್ದೀವಿ. ದಿಲ್ ಮೇ ಕಿತನಿ ಖುಷಿ ಹೋನಿ ಚಾಹಿಯೆ. ಅಭಿ ಹಮ್ ಹೈ ಶ್ರೀಮತ್ ಪರ್. ಯಾರ ಮತದಂತೆ ನಡೀತಾ ಇದ್ದೀವಿ?
ಅಲ್ಲಿ ಲೌಕಿಕದಲ್ಲಿ ತೋರಿಸ್ತಾರೆ. ಮಹಾಭಾರತದಲ್ಲಿ ಅರ್ಜುನನಿಗೆ ಮತ ಕೊಟ್ಟವ್ರು ಯಾರು? ಶ್ರೀಕೃಷ್ಣ ಅಲ್ವಾ? ಆನಂತರ ದುರ್ಯೋಧನನಿಗೆ ಮತ ಕೊಟ್ಟವರು ಶಕುನಿ ಮಾಮ ಅಂತ ಹೇಳ್ತಾರೆ. ಹೌದಾ ಇಲ್ವೋ? ಇಲ್ಲಿ ನಮಗೆ ಮತ ಕೊಡ್ತಿರೋದು ಯಾರು? ಸಾಕ್ಷಾತ್ ಈಶ್ವರ, ಸಾಕ್ಷಾತ್ ಪರಮಾತ್ಮ. ಆ ಮತಕ್ಕೇನೆ, ಈಶ್ವರಿಯ ಮತಕ್ಕೇನೆ ಏನಂತ ಕರಿತೀವಿ? ಶ್ರೀಮತ ಅಂತ ಕರಿತೀವಿ. ಉನ್ಕಿ ಶಕ್ತಿ ಸೆ ಸತೋ ಪ್ರಧಾನ್ ಬನ್ ರಹೆ ಹೋ. ಆ ಈಶ್ವರಿಯ ಮತ, ಬಾಬಾ ಹೇಳ್ತಾರೆ ಶ್ರೀಮತದ ಎಷ್ಟು ಪವರ್ ಇದೆ ಅಂತಂದ್ರೆ, ನೀವು ಆ ಮತದಂತೆ ನಡೆದು ಸತೋ ಪ್ರಧಾನರಾಗ್ತಾ ಇದ್ದೀರಿ ಅಂತಾರೆ ಬಾಬಾ. ಯಹಾ ತೋ ಕೋಯಿ ರಾಜ್ಯ ಭಾಗ್ಯ ಲೇನಾ ನಹಿ ಹೈ, हमारा राज्य भाग्य होता ही है नई दुनिया में, अभी उसका मालूम पड़ा है. इन लक्ष्मी नारायण के 84 जन्मों की कहानी तुम बता सकते हो. भल कोई भी मनुष्य मात्र हो, कैसे भी कोई पढ़ाने वाला हो, परंतु एक भी ऐसे कह नहीं सकेंगे कि आओ तो हम तुम इन्हों के 84 के जन्म की कहानी बताएंगे. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಲಕ್ಷ್ಮೀನಾರಾಯಣರ 84 ಜನ್ಮದ ಸ್ಟೋರಿ ನಮ್ಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಇದು ಗೊತ್ತಿಲ್ಲ. ಮತ್ತು ಬನ್ನಿ ನಿಮ್ಗೆ ಅವರು 84 ಜನ್ಮದ ಸ್ಟೋರಿ ಹೇಳ್ತೀನಿ ಅಂತ ಯಾರು ನಮ್ಗೆ ಕರೆದು ಈ ತರ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. तुम्हारी बुद्धि में अब स्मृति रहती है, विचार सागर मंथन भी करते हो. ಇವೆಲ್ಲ ಬಾಬಾ ಹೇಳ್ತಾ ಇರುವ ಮಾತುಗಳೆಲ್ಲ ಬುದ್ಧಿಯೊಳಗೆ ಏನಾಗ್ತಾ ಇರ್ತದೆ? ಸ್ಮೃತಿಯಾಗಿ ನೆನಪು ಬರುತ್ತೆ ಮತ್ತು ಸ್ಮರಣೆನೂ ಮಾಡ್ತಾ ಇರ್ತೀವಿ. ಸೊ ಬಾಬಾ ಹೇಳ್ತಿದ್ದಾರೆ ವಿಚಾರ ಸಾಗರ ಮಂಥನೂ ಮಾಡ್ತಿರ್ತೀರಿ. ಅಪ್ ತುಂಬೋ ಜ್ಞಾನ್ ಸೂರ್ಯವಂಶಿ. ಯಾವ ವಂಶೀಯರು ನಾವಂತಾರೆ ಬಾಬಾ? ಜ್ಞಾನ ಸೂರ್ಯವಂಶಜರು ಅಂತಾರೆ ಬಾಬಾ. ಬರೀ ಸೂರ್ಯವಂಶಜರಾದ್ರೆ ಸತ್ಯುಗದಲ್ಲಿ, ಜ್ಞಾನ ಸೂರ್ಯವಂಶಜರಲ್ಲಿ ರೈಟ್. ಯಾಕಂದ್ರೆ ಶುಭಾಬ ಜ್ಞಾನ ಸೂರ್ಯ ಅಲ್ವಾ? ಜ್ಞಾನ ಸೂರ್ಯ ಶುಭಾಬನ ವಂಶಜರು ನಾವು, ಜ್ಞಾನ ಸೂರ್ಯ ವಂಶಿ. फिर सतयुग में कहा जाएगा ವಿಷ್ಣು ವಂಶ. ಸತ್ಯುಗದಲ್ಲಿ ಯಾರು ಅಂತಾರೆ ಬಾಬಾ? ವಿಷ್ಣು ವಂಶಜರು ನೀವು ಅಂತಾರೆ ಬಾಬಾ. ಜ್ಞಾನ ಸೂರ್ಯ ಪ್ರಗಟ. इस समय तुम्हें ज्ञान मिल रहा है ना, तो ज्ञान से ही सद्गति होती है. ಜ್ಞಾನದಿಂದಲೇ ಅಂಧಕಾರ ತೊಲಗಿ ಹೋಯಿತು ಅಂತ ಹೇಳ್ತಾರೆ. ಅಂಧಕಾರ ತೊಲಗಿ ಹೋಯ್ತು, ಈಗ ನಿಮಗೆ ಜ್ಞಾನ ಸಿಗ್ತಾ ಇದೆ, ಸದ್ಗತಿ ಸಿಗ್ತಾ ಇದೆ ಅಂತಾರೆ ಬಾಬಾ. आधा कल्प ज्ञान चलता है, फिर आधा कल्प अज्ञान हो जाता है. अर्धा कल्प अज्ञान, अर्धा कल्प अज्ञान. यह भी ड्रामा की नूंद है. तुम अभी समझदार बने हो. जितना जितना तुम समझदार बनते हो, औरों को भी आप समान बनाने का पुरुषार्थ करते हो. ನಾವು ಸಮಜ್ದಾರಾದಷ್ಟು ನಮ್ಮ ಸಮಾನ ಅನ್ಯರನ್ನು ಕೂಡ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತೀವಿ. तुम्हारा बाप रहम दिल कल्याणकारी है, तो बच्चों को भी बनना है. ನಿಮ್ ತಂದೆ ಯಾರು ಅಂತ ಹೇಳ್ತಾ ಇದ್ದಾರೆ ಇವತ್ತು ಬಾಬಾ ನಮ್ಗೆ. ಯಾರು ನಿಮ್ಮ ತಂದೆ? ನಾನ್ ರಹಮ್ ದಿಲ್ ಇದ್ದೀನಿ, ನಾನ್ ಕಲ್ಯಾಣಕಾರಿ ಇದ್ದೀನಿ. ಸೊ ನನ್ನಂತೆ ನೀವು ಕೂಡ ಆಗ್ಬೇಕು ಆ ತರ ಅಂತಾರೆ ಬಾಬಾ. ಬಚ್ಚೆ ಕಲ್ಯಾಣಕಾರಿ ನ ಬನೆ तो उनको क्या कहेंगे? ತಂದೆ ನೋಡಿದ್ರೆ ರಹಮ್ ದಿಲ್ ಕಲ್ಯಾಣಕಾರಿ, ಮಕ್ಕಳ ಆ ರೀತಿ ಆಗ್ಲಿಲ್ಲ ಅಂದ್ರೆ ಏನಂತ ಹೇಳ್ಬೋದು ಅಂತಾರೆ ಬಾಬಾ. ಏನಂತ ಹೇಳೋಣ ಅವರಿಗೆ? ನೀವೇ ಹೇಳ್ಕೊಳ್ಳಿ ಅಂತಾರೆ. ಬೇರೆ ಗಾಯ भी है ना, हिम्मत बच्चे मददे बाप, यह भी जरूर चाहिए, नहीं तो वह वर्षा कैसे पाएंगे अंतरे बाबा. सर्विस अनुसार तो वर्षा पाते हो. ಈಶ್ವರಿಯ ಮಿಷನ್ ಹೋನ ಸರ್ವಿಸ್ ಹೇಗೆ ನಾವು ಮಾಡ್ತೀವೋ ನೋಡಿ. ಬಾಬಾ ಏನು ಹೇಳ್ತಿದ್ದಾರೆ ಇವತ್ತು? ಸರ್ವಿಸ್ ಅನುಸಾರ, ಸೇವೆ ಹೇಗೆ ಮಾಡ್ತೀವೋ ಹಾಗಾಗಿ ನಾವು ಆಸ್ತಿ ಪಡಿತೀವಿ ಅಂತ ಅಂತಾರೆ ಬಾಬಾ. जैसे क्रिश्चियन मिशन, इस्लामी मिशन होती है, वह अपने धर्म को बढ़ाते हैं. तुम अपने ब्राह्मण धर्म और दैवी धर्म को बढ़ाते. ಅವರೆಲ್ಲ ಏನ್ ಮಾಡ್ತಾರೆ? ಕ್ರಿಶ್ಚಿಯನ್ರಾಗ್ಲಿ ಇಸ್ಲಾಮ್ಸ್ ಆಗ್ಲಿ ಅವ್ರ ಅನ್ಯ ಧರ್ಮದವರನ್ನ ತಮ್ಮ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾರೆ, ತಮ್ಮ ಧರ್ಮದ್ದು ವೃದ್ಧಿ ಮಾಡ್ಕೊಳ್ತಾರೆ. ನಾವು ಕೂಡ ಬ್ರಾಹ್ಮಣರು ಏನ್ ಮಾಡ್ತಿದೀವಿ? ಭೂ ಜ್ಞಾನದ ಭೂ ಮಾಡಿ 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 ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಮಾಡ್ತಾ ಇದ್ದೀವಿ. ड्रामा अनुसार तुम बच्चे जरूर मददगार बनेंगे,
कल पहले जो पार्ट बजाया था वह जरूर बजाएंगे. ಕಲ್ಪದ ಹಿಂದೆ ಏನ್ ಪಾತ್ರ ಅಭಿನಯ ಮಾಡಿದ್ರು ಅದೇ ಅವಶ್ಯ ಅಭಿನಯ ಮಾಡ್ತೀರಿ ಅಂತಾರೆ ಬಾಬಾ. ತುಮ್ ದೇಖ್ ರಹೆ ಹೋ ಹರ್ ಏಕ್ ಅಪ್ನಾ ಉತ್ತಮ್ ಮಧ್ಯಮ ಕನಿಷ್ಠ ಪಾರ್ಟ್ ಬಜಾ ರಹೆ. ನಮ್ಮಲ್ಲಿಯೂ ಕೆಲವೊಂದು ಜನ ಉತ್ತಮ ಪಾತ್ರ, ಮಧ್ಯಮ ಪಾತ್ರ ಮತ್ತು ಕನಿಷ್ಠ ಪಾತ್ರ ಅಭಿನಯ ಮಾಡ್ತಾ ಇದ್ದೀವಿ ಅಂತಾರೆ ಬಾಬಾ. सबसे उत्तम पार्ट वह बजाते हैं जो उत्तम बनाने वाला है. ಅನ್ಯರನ್ನು ಕೂಡ ಉತ್ತಮ ಮಾಡುವಂತಹ ಪಾತ್ರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಶ್ರೇಷ್ಠ ಪಾತ್ರ ಅಭಿನಯ ಮಾಡ್ತಿದ್ದಾರೆ ಅಂತಾರೆ ಬಾಬಾ. ಅನ್ಯರನ್ನು ಕೂಡ ಉತ್ತಮರನ್ನಾಗಿ ಮಾಡುವ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಉತ್ತಮ ಪಾತ್ರ ಮಾಡ್ತಿದ್ದಾರೆ ಅಂತಾರೆ ಬಾಬಾ. तो सभी को बाप का परिचय देना है और आदि मध्य अंत का राज समझाना है. ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ತಂದೆಯ ಪರಿಚಯ ಕೊಡುವ ಜೊತೆಗೆ ಆದಿ ಮಧ್ಯ ಅಂತ್ಯದ ರಹಸ್ಯನೂ ತಿಳಿಸ್ಬೇಕು. ಋಷಿ ಮುನಿ ಆದಿ भी नेति नेति कहते गए और फिर वह कह देते सर्वव्यापी है और कुछ नहीं जानते. ದೇವರ ಬಗ್ಗೆ ಕೇಳಿದಾಗ ಪಾಪ ಸನ್ಯಾಸಿಯರೇನ್ ಹೇಳಿದ್ರು, ಮೊದಲಿನ ಸನ್ಯಾಸಿಯರಂತೂ ನಮ್ಗೇನು ಗೊತ್ತಿಲ್ಲ ರೀ, ನಾವಿನ್ನೂ ಪುರುಷಾರ್ಥ ಮಾಡ್ತಾ ಇದ್ದೀವಿ, ತಪಸ್ಸು ಮಾಡ್ತಾ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ ಆ ಭಗವಂತನನ್ನ ಪಡಿಲಿಕ್ಕೋಸ್ಕರ ಅಂತ ನೇತಿ ನೇತಿ ಅಂತ ಹೇಳ್ತಾ ಹೋಗ್ಬಿಟ್ರು. ಬಾಬಾ ಹೇಳ್ತಿದ್ದಾರೆ ಆದ್ರೆ ಈಗಿನ ಜನ ಏನ್ ಹೇಳ್ಬಿಡ್ತಾರೆ, ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ ಅಂತಾರೆ ಬಾಬಾ. ಡ್ರಾಮಾ ಅನುಸಾರ आत्मा की बुद्धि भी तमो प्रधान बन जाती है, शरीर की बुद्धि नहीं कहेंगे. ಆತ್ಮದಲ್ಲಿ ಬುದ್ಧಿ ಇದೆ, ಶರೀರದಲ್ಲಿ ಬುದ್ಧಿ ಅಲ್ಲ ಅಂತಾರೆ ಬಾಬಾ. ಆತ್ಮದ ಗುಣಗಳಲ್ವಾ ಮನ, ಬುದ್ಧಿ ಮತ್ತು ಸಂಸ್ಕಾರ. ಹೌದಾ ಇಲ್ಲ? ಆತ್ಮದ ಶಕ್ತಿಗಳಿದವು. ಬಾಬಾ ಹೇಳ್ತಿದ್ದಾರೆ ಮನ, ಬುದ್ಧಿ, ಸಂಸ್ಕಾರ. ಬುದ್ಧಿ ಇರೋದು ಆತ್ಮದಲ್ಲಿ. ಸೊ ಆತ್ಮನ ಬುದ್ಧಿ ಅಂತ ಹೇಳಲಾಗ್ತದೆ ಹೊರತು ಶರೀರದ ಬುದ್ಧಿ ಅಲ್ಲ. तो आत्मा में ही मन बुद्धि है. ಆತ್ಮದಲ್ಲೇ ಏನಿದೆ? ಮನಸ್ಸು, ಬುದ್ಧಿ ಇದೆ. ಇವತ್ತು ಬಾಬಾ ಎಷ್ಟಂದ ಹೇಳಿದ್ರು, ನೀವು ಜ್ಞಾನ ಸೂರ್ಯವಂಶಜರ್ ಅಂತ ಹೇಳಿದ್ರು ಬಾಬಾ. ಈಗ ಬಾಬಾ ಹೇಳ್ತಿದ್ದಾರೆ ಆತ್ಮದ ಬುದ್ಧಿ ಅಂತ ಹೇಳಲಾಗ್ತದೆ ಹೊರತು ಶರೀರದ ಬುದ್ಧಿ ಅಂತ ಹೇಳಾಗುವುದಿಲ್ಲ ಅಂತಾರೆ ಬಾಬಾ. यह अच्छी रीति समझकर और फिर बच्चों को चिंतन करना है, फिर समझाना होता है. वो लोग शास्त्र आदि सुनाने के लिए कितने दुकान निकाल बैठे हैं. तुम्हारी भी दुकान है. ಅವರು ಶಾಸ್ತ್ರಗಳನ್ನೆಲ್ಲ ಹೇಳಲಿಕ್ಕೋಸ್ಕರ ಮಠಗಳು ಎಲ್ಲ ತೆರೆದು ಕೂತಿದ್ದಾರೆ. ಇದು ಆಶ್ರಮಗಳಂತ ನಾವು ಕೂಡ ಬಹಳಷ್ಟು ಸೆಂಟರ್ಸ್ ಓಪನ್ ಮಾಡಿದೀವಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಿಮ್ದು ದುಕಾನ್ ಅಂತಾರೆ ಬಾಬಾ. बड़े बड़े शहरों में बड़े दुकान चाहिए. बच्चे जो तीखे होते हैं उनके पास खजाना बहुत रहता है. ಬಾಬಾ ತಿಳಿಸ್ತಿದ್ದಾರೆ ಯಾವ ಮಕ್ಕಳು ಬಹಳಷ್ಟು ತೀಖ ಇದ್ದೀರೋ ಅವರ ಹತ್ರ ಬಾಬಾ ಹೇಳ್ತಾರೆ ಖಜಾನನು ಬಹಳಷ್ಟು ಇರ್ತದೆ. ಫಾಸ್ಟ್ ಬುದ್ಧಿ ಉಳ್ಳವರು, ಬಹಳ ತೀಕ್ಷ್ಣ ಬುದ್ಧಿ ಉಳ್ಳವರು, ಬಹಳಷ್ಟು ಜ್ಞಾನದ ಖಜಾನೆ ಇದೆ ಅವ್ರ ಹತ್ರ ಅಂತಾರೆ ಬಾಬಾ. इतना खजाना नहीं है तो कोई को दे भी नहीं सकते. ನಮ್ಮ ಹತ್ರನೇ ಜ್ಞಾನದ ಖಜಾನೆ ಇಲ್ಲ ಅಂತಂದ್ರೆ ನಾವು ಅನ್ಯರಿಗೂ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತಾರೆ ಬಾಬಾ. धारणा नंबरवार होती है. बच्चों को अच्छी रीति धारणा करनी है जो किसी को भी समझा सके. ಚೆನ್ನಾಗಿ ಧಾರಣೆ ಮಾಡ್ರಿ ಅಂತಾರೆ ಬಾಬಾ. ಜ್ಞಾನ ಖಜಾನೆ ಇದೆ ಅಂತಂದ ಮೇಲೆ ಅದನ್ನ ನಾನು ಧಾರಣೆನೂ ಮಾಡ್ಬೇಕು. ಧಾರಣೆ ಮಾಡಿದಾಗಲೇನೆ ಬಾಬಾ ಹೇಳ್ತಿದ್ದಾರೆ ಅನ್ಯರಿಗೂ ಹೇಳಲಿಕ್ಕೂ ಸಾಧ್ಯ ಅಂತಾರೆ ಬಾಬಾ. बता कोई बड़ी बात नहीं है, सेकंड की बात है बाप से वर्षा लेना. तुम आत्मा ये बाप को पहचान गए हो तो बेहद के मालिक बन गए हो. ಇದೇನ್ ದೊಡ್ಡ ಮಾತಲ್ಲ ಧಾರಣೆ ಮಾಡೋಂಥದ್ದು ಅಂತಾರೆ ಬಾಬಾ. ಸಿಂಪಲ್. ಇನ್ನೊಂದು ಯಾವುದಪ್ಪ? ಬಾಬನನ್ನ ತಿಳ್ಕೊಳ್ಳೋದು. ಬಾಬಾ ಹೇಳ್ತಿದ್ದಾರೆ ನನ್ನನ್ನ ತಿಳ್ಕೊಳ್ಳೋದು ಅಂದ್ರೆ ಒಂದ್ ಸೆಕೆಂಡಿನ ಮಾತು ಅಂತಾರೆ ಬಾಬಾ. ನನ್ನಿಂದ ಆಸ್ತಿ ತಗೊಳ್ಳೋದು ಅಂತಂದ್ರೆ ಒಂದ್ ಸೆಕೆಂಡಿನ ಮಾತು ಅಂತಾರೆ ಬಾಬಾ. ನನ್ನನ್ನ ತಿಳ್ಕೊಂಡ್ರಿ, ಅರ್ಥ ಮಾಡ್ಕೊಂಡ್ರಿ, ಮುಜೆ ಪಹಚಾನ್ ಲಿಯಾ तो ಮಾಲೀಕ ಆಗ್ಬಿಟ್ವಿ. ಆಸ್ತಿಗೆ, ವಿಶ್ವಕ್ಕೆ, ಎಲ್ಲದಕ್ಕೂ ಏನಾಗ್ಬಿಟ್ವಿ? ಮಾಲೀಕರಾಗ್ಬಿಟ್ವಿ. ಸೆಕೆಂಡಿನ ಮಾತು. ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು, ಪಹಚಾನತ ಬಸ್ ಅಂತಾನೆ ಬಾಬಾ. बेहद के मालिक हो गए तो मालिक भी नंबरवार होते हैं.
ರಾಜಾ ಭಿ ಮಾಲಿಕ್ ತೋ ಪ್ರಜಾ ಭಿ ಕಹೇಗಾ ಹಮ್ ಭಿ ಮಾಲಿಕ್ ಹೈ. ಬಾಬಾ ಹೇಳ್ತಿದ್ದಾರೆ ಮಾಲೀಕ ಅಂತಂದ್ರೆ ಮತ್ತೆ ನಂಬರ್ ವಾರ್ ಅಂತಾರೆ ಬಾಬಾ. ಹೇಗೆ ರಾಜನು ನಾನು ಮಾಲೀಕ ಅಂದ್ರೆ ಪ್ರಜೆನೂ ಹೇಳ್ತಾನೆ ನಾನು ಮಾಲೀಕ ಅಂತ. ಹೇಗೆ ನಮ್ಮ ಭಾರತ ದೇಶ ಡೆಮೊಕ್ರೆಟಿಕ್ ಕಂಟ್ರಿ. ಸೊ ನಾವೇನ್ ಹೇಳ್ತೀವಿ, ನಾವು ಪ್ರಜೆಗಳು ಕೂಡ ಇಲ್ಲಿಯ ರಾಜರು, ಸಿಟಿಸನ್ಸ್ ಅಂತ ಹೇಳ್ತೀವಿ, ನಮ್ಮ ಭಾರತ ಅಂತ ಹೇಳ್ತೀವಿ. ಬಾಬನ ತಿಳಿಸ್ತಿದ್ದಾರೆ ಮಕ್ಕಳೇ, ರಾಜಾ ಭಿ ಮಾಲಿಕ್ ತೋ ಪ್ರಜಾ ಭಿ ಕಹೇಗಾ ಹಮ್ ಭಿ ಮಾಲಿಕ್ ಹೈ. ಯಹಾ ಭಿ ಸಬ್ ಕಹತೆ ಹೈ ನಾ ಹಮಾರಾ ಭಾರತ್. ಎಲ್ಲರೂ ಹೇಳ್ತೀವಿ ಹಮಾರಾ ಭಾರತ್ ಅಂತ ಹೇಳಿ. ಸೊ ಬಾಬಾ ಹೇಳ್ತಾರೆ ತುಮ್ ಭಿ ಕಹತೆ ಹೋ ಶ್ರೀಮತ್ ಪರ್ ಹಮ್ ಅಪ್ನಾ ಸ್ವರ್ಗ ಸ್ಥಾಪನ್ ಕರ್ ರಹೆ ಹೈ, ಫಿರ್ ಸ್ವರ್ಗ ಮೇ ಭಿ ರಾಜಧಾನಿ ಹೈ. ಶ್ರೀಮತದ ಅನುಗುಣವಾಗಿ ನಾವು ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಆ ರಾಜಧಾನಿ ಕೂಡ ನಮ್ದು ಸ್ವರ್ಗದಲ್ಲಿದೆ. ಅನೇಕ ಪ್ರಕಾರಕ್ಕೆ ದರ್ಜೆ ಹೈ. ಅಲ್ಲಿ ಸತ್ಯಯುಗದ ರಾಜಧಾನಿಯಲ್ಲಿ ಅನೇಕ ಪ್ರಕಾರ ಏನಿದೆ, ಪೊಸಿಷನ್ಸ್ ಇದಾವೆ ಅಂತಾರೆ ಬಾಬಾ. ಪುರುಷಾರ್ಥ ಕರ್ನಾ ಚಾಹಿಯೆ ಉಂಚ ಪದ ಪಾನೆ ಕಾ. ಅಲ್ಲಿ ಸೀಟ್ ಪೊಸಿಷನ್ಸ್ ಬಹಳಷ್ಟು ಇದಾವೆ. ಆ ಪೊಸಿಷನ್ ನಲ್ಲಿ ಕೂಡ ಶ್ರೇಷ್ಠವಾದ ಪದವಿ ಪಡೀಲಿಕ್ಕೆ ಪುರುಷಾರ್ಥ ಮಾಡಬೇಕು ಅಂತಾರೆ ಬಾಬಾ. ಬಾಪ್ कहते हैं जितना अभी पुरुषार्थ कर पद पाएंगे वही ಕಲ್ಪಾಂತರ के लिए ಬಾಬಾ ಹೇಳ್ತಿದ್ದಾರೆ ಹೋಗ. ಈಗ ನಾವೆಷ್ಟು ಪುರುಷಾರ್ಥ ಮಾಡಿ ಈಗ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವೋ ಇದೇ ರಿಸಲ್ಟ್ ನಿಮ್ದು ಕಲ್ಪಕ್ಕೂ ಫಿಕ್ಸ್ ಆಗ್ಬಿಡುತ್ತೆ ಅಂತಾರೆ ಬಾಬಾ. इम्तिहान में कोई की कम मार्क्स हो जाती है तो फिर हार्ट फेल भी हो जाते. ಯಾವಾಗ ರಿಸಲ್ಟ್ ಔಟ್ ಆಗುತ್ತೋ ಲಾಸ್ಟಿಗೆ, ಹೇಗೆ ಇಲ್ಲಿ ಸ್ಟೂಡೆಂಟ್ಸ್ ಯಾವಾಗ ರಿಸಲ್ಟ್ ಬಂತು ಅಂತಂದ್ರೆ ಹಾರ್ಟ್ ಫೇಲ್ ಆಗ್ಬಿಡುತ್ತೆ, ಎಷ್ಟು ಬೇಜಾರಾಗುತ್ತೆ ಅವರಿಗೆ, ಡಿಸಪಾಯಿಂಟ್ ಆಗ್ತಾರೆ. ಅದೇ ತರ ಬಾಬನು ಹೇಳ್ತಾ ಇದ್ದಾರೆ ಮಕ್ಕಳೇ, ಅಂತಿಮ ಸಮಯದಲ್ಲಿ ರಿಸಲ್ಟ್ ಔಟ್ ಆದಾಗ ಕಡಿಮೆ ಮಾರ್ಕ್ಸ್ ಸಿಕ್ಕವರು, ಫೇಲ್ ಆದವರು ಬಹಳ ದಿಲ್ ಶಿಕಸ್ತಾಗ್ತಾರೆ ಅಂತಂತಾರೆ ಬಾಬಾ. ಹಾರ್ಟ್ ಫೇಲ್ ಆಗ್ಬಿಡುತ್ತೆ ಅವ್ರದ್ದು. ಯಹ ತೋ ಹೈ ಹಿ ಬೇಹದ್ ಕಿ ಬಾತ್, पूरा पुरुषार्थ नहीं किया तो फिर दिल शिकस्त भी होंगे, सजा भी खानी पड़ेगी. ಲಾಸ್ಟಿಗೆ ರಿಸಲ್ಟ್ ಔಟ್ ಆದಾಗ ಇಲ್ಲಂತೂ ಬೇಹದ್ದಿನ ಮಾತು, ಅಲ್ಲೆಲ್ಲ ಹದ್ದಿನ ಮಾತುಗಳು, ಇಲ್ಲಿ ಬೇಹದ್ದಿನ ಮಾತು. ಅಲ್ಲೇನು 1 ವರ್ಷ ಹೋಯ್ತು ಅಂತ ತಿಳ್ಕೊಳ್ಬೋದು, ಆದ್ರೆ ಇಲ್ಲಿ ಕಲ್ಪಕ್ಕೂ ಕಳ್ಕೊಂಡೆ. ಅದಕ್ಕೆ ಇದು ಬೇಹದ್ದಿನ ಮಾತು ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ಇಲ್ಲಿ ದಿಲ್ ಶಿಕಸ್ತ್ ಆಗೋದಷ್ಟೇ ಅಲ್ಲ, ಅವರು ಮತ್ತು ಶಿಕ್ಷೆನೂ ತಿನ್ಬೇಕಾಗ್ತದೆ ಅಂತಾರೆ ಬಾಬಾ. ಉಸ್ ಸಮಯ ಕರ್ಹಿ ಕ್ಯಾ ಸಕೆಂಗೆ. ಎಲ್ಲ ರಿಸಲ್ಟ್ ಅನೌನ್ಸ್ ಆಯ್ತು ಅಂತಂದ ನಂತರ ಇನ್ನೇನ್ ತಾನೇ ನೀವು ಮಾಡ್ಲಿಕ್ಕಾಗುತ್ತೆ ಅಂತ ಅಂತಾರೆ ಬಾಬಾ. ಕುಚ್ಚು ಬಿ ನಹಿ. ಎಷ್ಟು ಗೋಲಾಡ್ಕೊಂಡ್ರು ಕೂಡ, ಎಷ್ಟು ಒದ್ದಾಡಿದ್ರು ಕೂಡ ಏನು ಮಾಡಕ್ಕೆ ಆಗೋದೇ ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಆತ್ಮ ಕ್ಯಾ ಕರೇಗಿ, वो लोग तो जीवघात करते, डूब मरते, इसमें घात आदि की बात नहीं. ಸರಿ, ಅಲ್ಲಿ ಫೇಲ್ ಆದ್ರ ಹೋಗಿ ಸುಸೈಡ್ ಮಾಡ್ಕೊಳ್ತಾರೆ, ಜೀವಘಾತ ಮಾಡ್ಕೊಳ್ತಾರೆ, ಡೂಬ್ ಮರ್ತೆ, ಎಲ್ಲೋ ಒಂದ್ ಕಡೆ ಹೋಗಿ ಹಾರಿ ಸತ್ ಹೋಗ್ಬಿಡ್ತಾರೆ, ಏನೋ ಮಾಡ್ಕೊಂಡ್ಬಿಡ್ತಾರೆ, ತಮಿಗ್ ತಾವು ಬೇಜಾರ್ ಮಾಡ್ಕೊಂಡು. ಯಾಕಂದ್ರೆ ಶೇಮ್ ಫೀಲ್ ಆಗತ್ತೆ, ಸಮಾಜಕ್ಕೆ ಹೆಂಗಪ್ಪ ನಾನು ಮುಖ ತೋರಿಸ್ಲಿ ಅಂತೇಳಿ ತುಂಬಾನೇ ಬೇಜಾರಾಗುತ್ತೆ. ತಂದೆ ತಾಯಿಗೆ ಏನ್ ಆನ್ಸರ್ ಕೊಡ್ಬೇಕು ಅನ್ನೋದಿರುತ್ತೆ. ಸೊ ಏನೋ ಮಾಡ್ಕೊಂಡ್ಬಿಡ್ತಾರ ಅವ್ರು. ಇಲ್ಲೇನ್ ಮಾಡೋದು, ಲಾಸ್ಟ್ ವಿನಾಶದ ಸಮಯದಲ್ಲಿ ಫೇಲ್ ಅಂತ ಬಂದ್ಬಿಡ್ತು, ಕಂಪ್ಲೀಟ್ ನಮ್ದು ದಾಸದಾಸಿಗಿಂತ ಕಡೆ ಜನ್ಮ ಅಂತ ಕನ್ಫರ್ಮ್ ಆಯ್ತು ಅಂತ ಅನ್ಕೊಂಡ್ರೆ ಅವಾಗ ಏನಾಗ್ತದೆ ಕತೆ? ಅದು ಒಂದ್ ಜನ್ಮಕ್ಕಷ್ಟೇನ ಉಳಿತು. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ, हाँ इसमें घात आदि की तो बात नहीं, आत्मा का तो घात होता नहीं, वह तो अविनाशी है, बाकी शरीर का घात होता है जिससे तुम पार्ट बजाते हो. ಯಾವ ಶರೀರದಿಂದ ನಾವು ಪಾತ್ರ ಅಭಿನಯ ಮಾಡ್ತಾ ಇದೀವೋ ಇದು ಸಾಯ್ತದೆ ಹೊರತು ಆತ್ಮನನ್ನಂತೂ ಸಾಯಿಸ್ಲಿಕ್ಕೆ ಬರುವುದಿಲ್ಲ ಅಂತಾರೆ ಬಾಬಾ. अभी तुम पुरुषार्थ करते हो, या पुरानी जुत्ती उतार हम नई दैवी जुत्ती लेंगे. ಈಗ ನಾವು ಅದಕ್ಕೇನ ತಾನೇ ಪುರುಷಾರ್ಥ ಮಾಡ್ತಾ ಇರೋದು, ಈ ಹಳೆಯ ಶರೀರ ಹೋಗಿ ಹೊಸ ದೈವಿ ಶರೀರವನ್ನ ಪಡಿಲಿಕ್ಕೋಸ್ಕರ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಏನಂತ, ಲಾಸ್ಟ್ ಅಂತಿಮ ಸಮಯದಲ್ಲಿ ಕೊರಗ್ತಾ ಕೂತ್ಕೊಳ್ಳೋ ಬದಲು ಈಗಾದ್ರೂ ಸಮಯ ಇದೆ, ಈಗಾದ್ರೂ ಸ್ಟಾರ್ಟ್ ಮಾಡ್ರಿ ನಿಮ್ ಪುರುಷಾರ್ಥ ಅಂತಾನೆ ಬಾಬಾ ತಿಳಿಸಿದ್ದಾರೆ. ಯಹ ಕೌನ್ कहते हैं
ಆತ್ಮ ಶರೀರ ಬಿಟ್ಟು ಮತ್ತೊಂದು ಶರೀರ ತಗೊಳ್ತದೆ. ಹೌದಾ ಇಲ್ವೋ? ಬಾಬಾ ಹೇಳ್ತಿದ್ದಾರೆ, ಯಹ ಕೌನ್ कहते हैं? आत्मा कहती है. जैसे बच्चे कहते हैं ना, हमको नया कपड़ा दो. ಹೆಂಗೆ ನಾವು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹೇಳ್ತಾರೆ, ಮಮ್ಮ ನನಗೆ ಹೊಸ ಬಟ್ಟೆ ಕೊಡಿಸು ಅಂತ. ಹಾಗೆ ಆತ್ಮ ಹೇಳ್ತದೆ, ಈಗ ನಾನು ಈ ಹಳೆಯ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನ ತಗೊಳ್ತೀನಿ ಅಂತ ಹೇಳಿ. हम आत्माओं को भी नया कपड़ा चाहिए. बाप कहते हैं, तुम्हारा आत्मा नई बने तो शरीर भी नया चाहिए, तब शोभा है. ಆತ್ಮ ಹೊಸದಾಗದಾಗ ಶರೀರನೂ ಹೊಸದ್ ಸಿಗ್ತದೆ ಅಂತಾರೆ ಬಾಬಾ. ಅವಾಗ್ಲೇನೆ ತಾನೇ ಶೋಭಿಸುವುದು ಅಂತಾರೆ. आत्मा के पवित्र होने से 5 तत्व भी नए बन जाते हैं. ಆತ್ಮ ಪವಿತ್ರ ಆಯ್ತು ಅಂತಂದ್ರೆ ಪಂಚ ತತ್ವಗಳು ಕೂಡ ಪವಿತ್ರ ಶುದ್ಧ ಆಗ್ಬಿಡ್ತದೆ. 5 तत्वों का ही शरीर बनता है. जब आत्मा सतो प्रधान है तो शरीर भी सतो प्रधान मिलता है. ಶರೀರ ಪಂಚ ತತ್ವಗಳಿಂದ ಮಾಡಲ್ಪಟ್ಟಿರೋದು. 5 ಎಲಿಮೆಂಟ್ಸ್ ಪ್ರಕೃತಿಯಿಂದಲೇ ಈ ಶರೀರ ತಯಾರಾಗತ್ತೆ. ಅದಕ್ಕೆ ಆತ್ಮ ಪವಿತ್ರ ಆಯ್ತು ಅಂತಂದ್ರೆ ಪ್ರಕೃತಿನೂ ಕೂಡ ಪವಿತ್ರ ಆಗತ್ತೆ. ಸೊ ಆಗ ನಿಮ್ಗೆ ಶರೀರನು ಸತೋ ಪ್ರಧಾನ ಸಿಗುತ್ತೆ ಅಂತಾರೆ ಬಾಬಾ. ಆತ್ಮ ತಮೋ ಪ್ರಧಾನ್ तो शरीर भी तमो प्रधान. अब सारी दुनिया के पुतले तमो प्रधान है. ಶರೀರವನ್ನ ಏನಕ್ಕೆ ಹೋಲಿಸ್ತಿದ್ದಾರೆ ಬಾಬಾ? ಗೊಂಬೆ. ಎಲ್ಲ ಶರೀರಗಳು ಪುತಲ ಏನಿದೆಯೋ ಎಲ್ಲ ತಮೋ ಪ್ರಧಾನ ಅಂತಾರೆ ಬಾಬಾ. दिन प्रतिदिन दुनिया पुरानी होती जाती है, गिरती जाती है. ಹಳೆಯದಾಗ್ತಾ ಹೋಗ್ತದೆ, ಇಳಿತಾ ಬೀಳ್ತಾ ಹೋಗ್ತದೆ ಜಗತ್ತು. ನಯೇ ಸೆ ಪುರಾನಿ तो हर एक चीज होती है. ಹೊಸದಿಂದ ಹಳದಂತೂ ಆಗ್ಲೇಬೇಕಲ್ವಾ? ಪ್ರತಿಯೊಂದು ವಸ್ತು ಹೊಸದಿದ್ದ ಹಳೆಯದಾಗತ್ತೆ. तो पुरानी हो फिर बाबा तो डिस्ट्रॉय होती है. यह तो सारी सृष्टि का सवाल है. ಬಾಬಾ ಹೇಳ್ತಿದ್ದಾರೆ, ಇದು ಇಡೀ ಸೃಷ್ಟಿಯ ಪ್ರಶ್ನೆ ಅಂತಾರೆ ಬಾಬಾ. ಹಳೆಯದಾಯ್ತು ಅಂತಂದ್ರೆ ಅದನ್ನ ಡಿಸ್ಟ್ರಾಯ್ ಆಗ್ಲೇಬೇಕು, ಹೌದಾ ಇಲ್ವೋ? ನಾಶ ಆಗ್ಲೇಬೇಕು. ನई दुनिया को सतयुग, पुरानी दुनिया को कलयुग कहा जाता है. तो बाकी इस संगम युग का तो किसी को भी पता नहीं है. तुम भी जानते हो या पुरानी दुनिया ಬದಲ್ನಿ. ಹಳೆಯ ಜಗತ್ತು ಗೊತ್ತು, ಹೊಸ ಜಗತ್ತು ಗೊತ್ತು, ಆದ್ರೆ ಸಂಗಮ ಯುಗ ಬಗ್ಗೆ ಗೊತ್ತಿಲ್ಲ ಅಂತಾರೆ ಬಾಬಾ. ಇದು ಗುಪ್ತ ಇದೆ. ಈಗ ಹಳೆಯ ಜಗತ್ತು ಪರಿವರ್ತನೆ ಆಗಲಿದೆ. अब बेहद का बाप जो बाप टीचर गुरु है, उनका फरमान है कि पावन बन. ಯಾವ ತಂದೆನೂ ಹೌದು, ಟೀಚರು ಹೌದು, ಸದ್ಗುರುನೂ ಹೌದು. ಆ ತಂದೆ ಈಗ ಫರ್ಮಾನ್ ಕೊಡ್ತಾ ಇದ್ದಾರೆ. ಏನಂತ ಆಜ್ಞೆ ಕೊಡ್ತಾ ಇದ್ದಾರೆ ಅಂದ್ರೆ, ಮಕ್ಕಳೇ ಪಾವನರಾಗ್ರಿ. ಏನಾಗ್ರಿ? ಪಾವನರಾಗ್ರಿ ಅಂತಾರೆ ಬಾಬಾ ನಮ್ಗೆ. ಕಾಮ್ ಜೋ ಮಹಾಶತ್ರು है, उन पर जीत पहन, ಜಗತ್ ಜೀತ್ ಬನ್. ಕಾಮ ವಿಕಾರ ಏನು ಬಾಬಾ ಹೇಳ್ತಿದ್ದಾರೆ ಮಹಾಶತ್ರು ಅಂತ ಹೇಳಲಾಗಿದೆಯೋ ಅದ್ರ ಮೇಲೆ ಜಯ ಸಾಧಿಸಿ ಜಗಜ್ಜೀತರಾಗ್ರಿ ಅಂತ ಬಾಬಾ ನಮ್ಗೆ ಹೇಳ್ತಾರೆ. ಜಗತ್ ಜೀತ್ ಅರ್ಥಾತ್ ವಿಷ್ಣು ವಂಶಿ ಬನ್. ಜಗಜ್ಜೀತ ಅಂತಂದ್ರೇನೆ ಅರ್ಥ ಏನು? ವಿಷ್ಣು ವಂಶಜರಾಗ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ನೋಡಿ, ವಿಷ್ಣು ವಂಶಜರು ಅಂತಂದ್ರು ಬಾಬಾ. ವಿಷ್ಣುವಿನ ಪ್ರಜೆ ಅಂತ ಹೇಳಿಲ್ಲ, ವಿಷ್ಣು ವಂಶಜರು ಅಂತಂದ್ರು ಬಾಬಾ. ಅಂದ್ರೆ ವಿಷ್ಣುವಿನ ವಂಶಜರೇನಿದಾರೆ ಅವರು ಜಗಜ್ಜೀತ್. ವಿಷ್ಣು ಆಳುವಂತ ಪ್ರಜೆಗಳಲ್ಲ ಜಗಜ್ಜೀತ್. ಅರ್ಥ ಆಯ್ತಾ? ಸೊ ಬಾಬಾ ಹೇಳ್ತಾರೆ ವಿಷ್ಣು ವಂಶಜರಾಗ್ರಿ. बात एक ही है, इन अक्षरों का अर्थ तुम जानते हो. बच्चे जानते हैं हमको पढ़ाने वाला कौन है? बाप है. तो पहले तो यह पक्का निश्चय चाहिए. ಅಂದ್ರೆ ಪ್ರತಿದಿನ ಓದುವಂತ ನಶೆ ಏರ್ಬಿಡುತ್ತೆ. ಓದ್ಸೋನ್ ಯಾರಪ್ಪ? ನನಗೆ ಸಾಕ್ಷಾತ್ ಪರಮಾತ್ಮನೇ ಇಳಿದು ಬಂದು ಓದಿಸ್ತಾ ಇದ್ದಾನೆ ಅಂದ್ರೆ ಬಾಬಾ ಹೇಳ್ತಾರೆ ನಿಶ್ಚಯ ಇರ್ಬೇಕು ಈ ಮಾತಿನ ಮೇಲೆ. बच्चा बड़ा होता है तो बाप को याद करना पड़े, फिर टीचर को, फिर गुरु को याद करना पड़े. भिन्न भिन्न समय पर तीनों को याद करें. ಅನೆ ಹೇಗೆ ಸಮಯ ಇರುತ್ತೋ ಆಗ ಸಮಯ ತಕ್ಕಂತೆ ಆಯಾ ತಂದೆನೋ ಟೀಚರ್ನೋ ಗುರುನೋ ನೆನಪು ಮಾಡ್ತಾರೆ. तो यहाँ तो तुमको तीनों ही इकट्ठा एक ही टाइम मिले. ನಮಗೆ 3 ಜನನು ಒಮ್ಮೆ ಸಿಕ್ಬಿಟ್ಟಿದ್ದಾರೆ, ತಂದೆ, ಟೀಚರ್, गुरु. बाप, टीचर, गुरु एक ही है. वो लोग तो वानप्रस्थ का भी अर्थ नहीं समझते.
वानप्रस्थ में जाना है, इसीलिए समझते हैं गुरु करना चाहिए. ವಾನಪ್ರಸ್ಥ ಅವಸ್ಥೆ ಅಂತಂದ್ರೆ ಏನಪ್ಪ? ವಾನಪ್ರಸ್ಥ ಶಬ್ದದ್ದು ಅರ್ಥ ಸರಿಯಾಗಿ ಗೊತ್ತಿಲ್ಲ ಅವರಿಗೆ, ಲೌಕಿಕದವರಿಗೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ 60 ವರ್ಷ ಆಯ್ತು ನನ್ಗೆ, ಈಗ ನಾನು ವಾನಪ್ರಸ್ಥ ಅವಸ್ಥೆ, ಹಾಗಾದ್ರೆ ಒಬ್ಬ ಗುರು ಮಾಡ್ಕೋಬೇಕಪ್ಪ ನಾನು ಅಂತ ಅನ್ಕೊಳ್ತಾರ. 60 वर्ष के बाद गुरु करते हैं. यह कायदा अभी ही निकला है. बाप कहते हैं इनके बहुत जन्मों के अंत में वानप्रस्थ अवस्था में मैं इनका सद्गुरु बनता. ಬ್ರಹ್ಮ ತಂದೆದ್ದು ಕೂಡ ಬಾಳ ಜನ್ಮದ, ಈ ಕೊನೆಯ ಜನ್ಮದ, ಬಾಳ ಜನ್ಮದ ಅಂತಿಮ ಜನ್ಮ. ಈ ಅಂತಿಮ ಜನ್ಮದಲ್ಲೂ ಕೂಡ ಅಂತಿಮ ಸಮಯದಲ್ಲಿ ಶಿವಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಾನು ಅವರಿಗೆ ಏನಾಗಿ ಬರ್ತೀನಿ? ಸದ್ಗುರು ಆಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. बाबा भी कहते 60 वर्ष बाद सतगुरु किया है, जबकि निर्वाण धाम जाने का समय है. ಬ್ರಹ್ಮ ಬಾಬಾನು ಹೇಳ್ತಾರೆ, ನನ್ನ 60ನೇ ವಯಸ್ಸಿನ ಸಮಯದಲ್ಲಿ ನನಗೆ ಸದ್ಗುರು ಸಿಕ್ಕರು, ನನಗೀಗ ವಾನಪ್ರಸ್ಥ ಮನೆಗೆ ಹೋಗುವಂತ, ನಿರ್ವಾಣ ಧಾಮಕ್ಕೆ ಹೋಗುವಂತ ಸಮಯ ಆಗಿದೆ. ಬಾಪ್ ಆತೆ ಹಿ है सबको निर्वाण धाम में ले जाना, मुक्तिधाम जाकर फिर पार्ट बजाने लिए आना है. ಎಲ್ಲರಿಗೂ ನಿರ್ವಾಣ ಧಾಮ ಹೋಗ್ಲೇಬೇಕು. ನಿರ್ವಾಣ ಧಾಮಕ್ಕೆ ಹೋಗಿ ಮತ್ತೆ ಆನಂತರ ಎಲ್ಲಿಗೆ ಬರ್ತೀವಿ? ವಾಪಸ್ ಸತ್ಯುಗಕ್ಕೆ ಬರ್ತೀವಿ. ಬಾಬಾ ಹೇಳ್ತಿದ್ದಾರೆ ಮುಕ್ತಿಧಾಮಕ್ಕೆ ಹೋಗ್ತೀವಿ, ನಂತರ ಮತ್ತೆ ಪಾರ್ಟ್ ಅಭಿನಯ ಮಾಡ್ಲಿಕ್ಕೆ ಬರ್ತೀವಿ. ವಾನಪ್ರಸ್ಥ ಅವಸ್ಥಾ ತೋ ಬಹುತೋं की होती है, फिर गुरु करते हैं. ವಾನಪ್ರಸ್ಥ ಅವಸ್ಥೆ ಎಲ್ಲ ಬಹಳ ಜನರದ್ದು ಇರುತ್ತೆ, ಅವಾಗ ಗುರುಗಳನ್ನ ಮಾಡ್ಕೊಳ್ತಾರೆ. ಆಜ್ಕಲ್ तो छोटा बच्चा हुआ उनको भी गुरु करा देते हैं, फिर गुरु को दक्षिणा भी मिल जाएगी. ಸಣ್ಣ ಮಕ್ಕಳನ್ನು ಕೂಡ ಗುರು ಮಾಡಿಸ್ತಾರೆ, ಅವರಿಗೂ ಕೂಡ ಆಮೇಲೆ ದಕ್ಷಿಣೆ ಕೊಡ್ತಾರೆ. क्रिश्चियन लोग क्रिश्चियनिज्म कराने गोद में जाकर देते हैं, परंतु वह कोई निर्वाण धाम में जाते नहीं. ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಅಲ್ಲೇನ್ ಮಾಡ್ತಾರಪ್ಪ ಅಂತಂದ್ರೆ, ಸಣ್ಣ ಮಗು ಹುಟ್ಟಿತು ಅಂತಂದ್ರೆ ಫಾದರ್ನ ಕರೆಸಿ ಆ ಮಗುವನ್ನ ಅವ್ರ ಕೈಯಲ್ಲಿ ಕೊಡ್ತಾರೆ, ಅಥವಾ ಚರ್ಚಲ್ಲಿ ಹೋಗಿ ಫಾದರ್ ಕೈಯಲ್ಲಿ ಕೊಟ್ಟು ಆ ಮಗು ಇನ್ನು ಮುಂದೆ ಯಾವ ಧರ್ಮಕ್ಕೆ ಸೇರಿದವನಂತ ಹೇಳಿ ಇದು ಮಾಡ್ತಾರೆ, ಕನ್ವರ್ಟ್ ಮಾಡಿಸ್ತಾರೆ, ಕ್ರಿಶ್ಚಿಯನಿಸಮಿಗೆ ಸೇರಿತು ಅಂತ ಆ ಕಿವಿಯೊಳಗೆ ಏನ್ ಮಾಡಿಸ್ತಾರೆ, ಕೂತ್ತಾರೆ. ಸೊ ಬಾಬಾ ಹೇಳ್ತಿದ್ದಾರೆ, ಆದ್ರೆ ನಿರ್ವಾಣ ಧಾಮಕ್ಕಂತೂ ಯಾರೂ ಹೋಗಲು ಸಾಧ್ಯ ಇಲ್ಲ. यह सब राज बाप समझाते हैं, ईश्वर का अंत तो ईश्वर ही बताए. ಬಾಬಾ ಹೇಳ್ತಿದ್ದಾರೆ, ಇವೆಲ್ಲ ರಹಸ್ಯ ನಾನೇ ನಿಮಗೆ ತಿಳಿಸೋದು ಅಂತಾರೆ ಬಾಬಾ. ಈಶ್ವರನ ಅಂತ ಈಶ್ವರನೇ ತಿಳಿಸ್ಬೇಕು. शुरू से लेकर बतलाते आए हैं, अपना अंत भी देते हैं और सृष्टि का ज्ञान भी देते हैं. ईश्वर खुद आकर आदि सनातन देवी देवता धर्म अर्थात स्वर्ग की स्थापना करते हैं. इनका नाम भारत ही चला आता है. ಬಾಬಾ ತಿಳಿಸ್ತಿದ್ದಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಅಂದ್ರೆ ಸ್ವರ್ಗ ಸ್ಥಾಪನೆ ಮಾಡ್ತೀನಿ ನಾನು ಅಂತಾರೆ ಬಾಬಾ. ಸತ್ಯಯುಗದಲ್ಲಿ ಯಾವ ಹೆಸರಿತ್ತು ನಮ್ಮ ದೇಶಕ್ಕೆ? ಭಾರತ. ಭಾರತ ಅಂತ ಹೇಳೇ ಹೆಸರು ಬರುತ್ತೆ ಅಂತಾರೆ ಬಾಬಾ. गीता में सिर्फ श्री कृष्ण का नाम डाल दिया, कितना रोला कर दिया. यह भी ड्रामा है, हार और जीत का खेल है. ಇದು ಸೋಲು ಗೆಲುವಿನ ಆಟ. ಭಗವದ್ಗೀತೆಯಲ್ಲಿ ಒಂದೇ ಒಂದು ಉಲ್ಟಾ ಮಾಡ್ಬಿಟ್ಟಿದ್ದಾರೆ, ಗದ್ಲ ಮಾಡ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಅದೇನಪ್ಪ ಅಂತಂದ್ರೆ, ಶಿವನ ಹೆಸರು ತೆಗೆದು ಯಾರ ಹೆಸರು ಹಾಕ್ಬಿಟ್ರು? ಶ್ರೀಕೃಷ್ಣನ ಹೆಸರು ಹಾಕಿ ಗದ್ಲ ಮಾಡಿದ್ದಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಇದು ಹಾರ್ ಜೀತಿನ ಆಟ. ಇಸ್ಮೆ ಹಾರ್ ಜೀತ್ कैसे होती है, या बाप बिगड़ तक कोई पता ना सके. ಸರಿ, ಸೋಲು ಎದರ ಮೇಲೆ, ಗೆಲುವು ಎದರ ಮೇಲೆ? ಸೋಲ್ ಹೆಂಗಾಯ್ತು, ಗೆಲುವು ಹೆಂಗೆ ಸಿಗತ್ತೆ? ಬಾಬಾ ಹೇಳ್ತಾರೆ, ಇದೆಲ್ಲದರದ್ದು ಕೂಡ ನಾನೇ ಬಂದು ತಿಳಿಸ್ತೇನೆ. ಯಹ ಲಕ್ಷ್ಮೀ ನಾರಾಯಣ್ ಬಿ ನಹಿ ಜಾನ್ತೆ ಕಿ ಹಮ್ಕೋ ಫಿರ್ ಹಾರ್ ಖಾನಿ. ಈವನ್ ಲಕ್ಷ್ಮೀ ನಾರಾಯಣರಿಗೂ ಕೂಡ ಗೊತ್ತಿಲ್ಲ ಏನಂತ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಸೋಲನ್ನ ಪಡಿತೀವಿ ಅನ್ನೋದು ಗೊತ್ತಿಲ್ಲ. ಯಹ ತೋ ಸಿರ್ಫ್ ತುಮ್ ಬ್ರಾಹ್ಮಣ ಹಿ ಜಾನ್ತೆ. ಬ್ರಾಹ್ಮಣ ಇಡೀ ಕಲ್ಪದ ಚಕ್ರದಲ್ಲಿ ಬರೀ ನಮ್ಗಷ್ಟೇ, ಬ್ರಾಹ್ಮಣರಿಗಷ್ಟೇ ಇದು ಜ್ಞಾನ ಇರೋದು ಅಂತಾರೆ ಬಾಬಾ. ಈವನ್ ಲಕ್ಷ್ಮೀನಾರಾಯಣರಿಗೂ ಸಹಿತ ಗೊತ್ತಿಲ್ಲ ಮುಂದೆ ನಮ್ದು ಏನ್ ಗದೋಗತಿ ಆಗುತ್ತೆ ಅನ್ನೋದು
ಗೊತ್ತಿಲ್ಲ ಅಂತಾರೆ ಬಾಬಾ. ಶೂದ್ರ ಬಿ ನೈ ಜಾನ್ತೆ. ಈ ಪಕ್ಕಕ್ಕೆ ಶೂದ್ರರಿಗೂ ಗೊತ್ತಿಲ್ಲ, ಈ ಪಕ್ಕಕ್ಕೆ ದೇವತೆಗಳಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಬಾಪ ಹಿ ಆಕರ್ ತುಮಕೋ ಬ್ರಾಹ್ಮಣ್ ಸೆ ದೇವತಾ ಬನಾತೆ. ಬಾಬಾ ಹೇಳ್ತಿದ್ದಾರೆ, ನೀವು ಶೂದ್ರರಿದ್ರಿ, ಶೂದ್ರರಿರುವವರನ್ನ ನಾನ್ ಬಂದೆ ನಿಮ್ಮನ್ನ ಬ್ರಾಹ್ಮಣ ಮಾಡ್ತೀನಿ, ಬ್ರಾಹ್ಮಣರಿಂದ ಏನ್ ಮಾಡ್ತೀನಿ, ದೇವತೆಯನ್ನಾಗಿ ಮಾಡ್ತೀನಿ. ಹಂಸೋ का अर्थ भी बिल्कुल अलग है, ओम का अर्थ अलग है. ಹಂಸೋ ನಾನೇ ಅದು ಅಂತಂದ್ರೆ ನಾನೇ ಆತ್ಮನೇ ಪರಮಾತ್ಮ ಅಂತ ಅರ್ಥ ಅಲ್ಲ ಅಂತಾರೆ ಬಾಬಾ. ನಾನೇ ಬ್ರಾಹ್ಮಣ, ನಾನೇ ದೇವತ, ನಾನೇ ಕ್ಷತ್ರಿಯ, ನಾನೇ ವೈಶ್ಯ, ನಾನೇ ಶೂದ್ರ, ಮತ್ತೆ ನಾನೇ ಬ್ರಾಹ್ಮಣ, ದೇವತ. ಮತ್ ಚಕ್ರ ಶುರು ಆಗುತ್ತೆ. ಆದ್ರೆ ನಾನೇ ಪರಮಾತ್ಮ ಅಲ್ಲ ಅಂತಾರೆ ಬಾಬಾ. ಹಂಸೋಕ ಅರ್ಥ ಬಿ ಬೇರೆನೇ ಇದೆ ಅಂತಾರೆ ಬಾಬಾ. ಆಮೇಲೆ ಮತ್ತೊಂದು ಅರ್ಥ ಹೇಳ್ತಾರೆ, ಓಂ ಅನ್ನೋ ಅರ್ಥನೂ ಅಲಗಿದೆ ಅಂತಾರೆ ಬಾಬಾ. ಮನುಷ್ಯ ತೋ ಬಿಗರ್ ಅರ್ಥ ಜೋ ಆಯಾ ವಹ ಕಹ ದೇತೆ ಹೈ, ಅಭಿ ತುಮ್ ಜಾನ್ತೆ ಹೋ कि कैसे नीचे गिरते आए हैं फिर चढ़ते हैं. ಹೇಗೆ ಕೆಳಗಿಳಿತಾ ಬಂದೆವು ಮತ್ತೆ ಹೇಗೆ ಏರ್ತೀವಿ ಅನ್ನೋದು ಗೊತ್ತು. ಯಹ ಜ್ಞಾನ ಅಭಿ ತುಮ್ ಬಚ್ಚೋ ಕೋ ಮಿಲ್ತಾ ಹೈ. ಈ ಜ್ಞಾನ ಈಗ ನಮಗ್ ಸಿಕ್ಕಿದೆ, ಮಕ್ಕಳಿಗೆ ನಮಗ್ ಸಿಕ್ಕಿದೆ. ಡ್ರಾಮಾ ಅನುಸಾರ फिर कल्प बाद बाप ही आकर बताएंगे. जो भी धर्म स्थापक है वह आकर फिर अपना धर्म अपने समय पर स्थापन करेंगे. ಯಾರೆಲ್ಲ ಬಾಬಾ ಹೇಳ್ತಿದ್ದಾರೆ, ಜ್ಞಾನ ನಿಮ್ಮ ಮಕ್ಕಳಿಗೇನೆ ಸಿಕ್ಕಿದೆ ಅಂತಾರೆ ಬಾಬಾ. ಯಾವ್ದ್ರದ್ದು ಹೇಗೆ ಕೆಳಗ್ ಬೀಳ್ತೀವಿ, ಹೇಗೆ ಏಳ್ತೀವಿ ಅನ್ನೋದೆಲ್ಲನೂ ಕೂಡ ಜ್ಞಾನ ನಮ್ಗೆ ಬಾಬಾ ಹೇಳ್ಕೊಟ್ಟಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಡ್ರಾಮಾ ಅನುಸಾರ ಕಲ್ಪದ ನಂತರ ಬಾಬಾ ಬಂದೇ ಹೇಳ್ಕೊಡ್ತಾರೆ. ಧರ್ಮ ಸ್ಥಾಪಕರು ಬರ್ತಾರೆ, ಅವರವರ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ನಹಿ ಕಹೆಂಗೆ. ಅವರು ಅವರವರ ಪುರುಷಾರ್ಥದ ಅನುಸಾರ ಅಂತ ಹೇಳಿಕ್ ಬರೋದಿಲ್ಲ, ನಂಬರ್ ವಾರ್ ಸಮಯ ಅನುಸಾರ. ಅವರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕೆಳಗಿಳಿದು ಬರಲ್ಲ. ಬೌದ್ಧ ಜಾಸ್ತಿ ಪುರುಷಾರ್ಥ ಮಾಡಿದ ನಂತರ ಜೀಸಸ್ ಕ್ರೈಸ್ಟ್ ಅಲ್ಲ. ಬಾಬಾ ಹೇಳ್ತಿದ್ರೆ ಅವ್ರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅಲ್ಲ, ನಂಬರ್ ವಾರ್ ಸಮಯದ ಅನುಸಾರ. ಬಾಬಾ ಹೇಳ್ತಾರೆ, ಆಕರ್ ಅಪ್ಪನ ಅಪ್ಪನ ಧರ್ಮ ಸ್ಥಾಪನ करते हैं. यह एक बाप ही समझाते हैं. मैं कैसे ब्राह्मण फिर सूर्यवंशी चंद्रवंशी डिनाइस्टी स्थापन करता हूँ. ನಾನು ಹೇಗ್ ಬಂದು ಚಂದ್ರವಂಶಿ ಸೂರ್ಯವಂಶಿ ಡಿನೈಸ್ಟಿ ಹೇಗ್ ಸ್ಥಾಪನೆ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಅಂತಾರೆ ಬಾಬಾ. ಅಭಿ ತುಮೋ ಏನಂತ ಹೇಳಿದ್ರಿ ಇವತ್ತು ಹೊಸ ಶಬ್ದ? ಯಾವುದು? ಜ್ಞಾನ ಸೂರ್ಯವಂಶಿ. अभी तुम हो ज्ञान सूर्यवंशी, जो फिर विष्णु वंशी बनते हो. अक्षर बड़ी खबरदारी से लिखने होते हैं, जो कोई भूल ना निकाले. ಒಂದೊಂದು ಶಬ್ದನು ಕರೆಕ್ಟ್ ಆಗಿ ಬರಿಬೇಕಾಗ್ತದೆ ಅಂತಾರೆ ಬಾಬಾ. ಯಾಕಂದ್ರೆ ತಪ್ಪು ಹುಡ್ಕೋ ಜನನೇ ಬಹಳ ಇದ್ದಾರೆ, ಹೌದಾ ಇಲ್ವೋ? ಸೊ ಬಾಬಾ ಹೇಳ್ತಿದ್ರೆ, ತುಮ್ ಜಾನ್ತೆ ಹೋ ಯಹ ಜ್ಞಾನ ಕಾ ಏಕ್ ಏಕ್ ಮಹಾವಾಕ್ಯ ರತ್ನ ಹೀರೆ ಹೈ. ಬಾಬನ ಒಂದೊಂದು ಮಹಾವಾಕ್ಯನು ಕೂಡ ರತ್ನ ವಜ್ರ ಇದ್ದಂಗೆ ಅಂತಾರೆ ಬಾಬಾ. बच्चों में समझाने की बहुत रिफाइनेंस चाहिए. कोई अक्षर भूल से भी निकल जाए तो फट से राइट कर समझाना चाहिए. ಯಾವುದಾದ್ರೂ ಒಂದು ಶಬ್ದ ತಪ್ಪಿದ್ರು ಕೂಡ ಅದನ್ನ ತಕ್ಷಣನೇ ಮತ್ತೆ ಸರಿ ಮಾಡಿಕೊಂಡು ತಿಳಿಸ್ಬೇಕು ಅಂತಾರೆ ಬಾಬಾ. ಸಬ್ಸೆ ಕಡಿ ಭೂಲ್ ಹೈ ಬಾಪ್ ಕೋ ಭೂಲ್ನಾ. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಅಂತಂದ್ರೇನೆ ಬಾಬನನ್ನ ಮರೆಯುವುದು ಅಂತಾರೆ. ಬಾಪ ಫರ್ಮಾನ್ ಕರ್ತೆ. ಎರಡನೇದು ಫರ್ಮಾನ್ ಇದೆ. ಫಸ್ಟ್ ಫರ್ಮಾನ್ ನಲ್ಲಿ ಬಾಬಾ ಹೇಳಿದ್ರು ಪಾವನ್ ಬನು ಅಂದ್ರು. ಈಗ ಸೆಕೆಂಡ್ ಫರ್ಮಾನ್ ನಲ್ಲಿ ಬಾಬಾ ಹೇಳ್ತಿದ್ದಾರೆ, ಮಾಮೇಕಂ ಯಾದ್, ನಿರಂತರ ನನ್ನನ್ನ ನೆನಪು ಮಾಡಿ. ಭೂಲ್ನಾನೇ ಚೈ, ಈ ಮಾತು ಮರಿಬೇಡ್ರಿ ಅಂತಾರೆ ಬಾಬಾ. ಬಾಪ್ कहते हैं तुम बहुत पुराने आशिक हो. ನೀವು ನನ್ನ ಬಹಳ ಹಳೆಯ ಆಶಿಕರು ಅಂತಾರೆ ಬಾಬಾ. तुम सब आशिकाओं का एक माशुक है. वह तो एक दो की शक्ल पर आशिक माशुक होते हैं. ಅಲ್ಲೆಲ್ಲ ಲೌಕಿಕದಲ್ಲಿ ಮುಖದ ಮೇಲೆ ಫಿದಾ ಆಗ್ತಾರೆ, ಆದ್ರೆ ನಾವಿಲ್ಲಿ ಮುಖದ ಮೇಲೆ ಅಲ್ಲ. ನೀವು ನನ್ನ ಹಳೆಯ ಆಶಿಕರು ಅಂತಾರೆ ಬಾಬಾ. ನಾನೊಬ್ಬನೇ ಮಾಶುಕ ನಿಮ್ಗೆ ಅಂತಾರೆ. ಅನೇಕೋं को एक को याद करना है तो सहज है. एक
कैसे अनेकों को याद करेंगे। बाबा को कहते हैं, बाबा हम आपको याद करते हैं, आप हमको याद करते हैं। ಬಾಬಾ ತಿಳಿಸ್ತಿದ್ದಾರೆ, ಎಲ್ಲರೂ ಒಬ್ಬನನ್ನ ನೆನಪು ಮಾಡೋದು ಸರಳ, ಆ ಒಬ್ಬನು ಎಲ್ಲರನ್ನು ನೆನಪು ಮಾಡೋದು ಕಷ್ಟ ಅಂತಾರೆ ಬಾಬಾ. ಸರಿ, ಬಾಬನ್ಗೆ ಮಕ್ಕಳು ಕೇಳುತ್ತಾರೆ, ಬಾಬಾ ನಾವಂತೂ ನಿಮ್ಮನ್ನ ನೆನಪು ಮಾಡ್ತೀವಿ, ನೀವು ನಮ್ಮನ್ನ ನೆನಪು ಮಾಡ್ತೀರೇನು ಅಂತ ಕೇಳ್ತಾರೆ. ಅದಕ್ಕೆ ಬಾಬಾ ಏನು ಉತ್ತರ ಕೊಟ್ಟಿರ್ಬೋದು? ನೀವು ಯಾವಾಗಾದ್ರೂ ಬಾಬಾ ನಾನಂತೂ ಇಷ್ಟು ನೆನಪು ಮಾಡ್ತಿದ್ದೀನಿ ನಿನ್ನ, ನೀನ್ ಬಾಬಾ ತಿಳಿಸ್ತಿದ್ದಾರೆ ಹೆಂಗೆ ಮಕ್ಕಳನ್ನ ಫಸ್ಟ್ ಪಾಠಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೋಗಿ ಕರ್ಕೊಂಡೋಗಿ ಫಸ್ಟ್ 4-5 ದಿನ ಏನ್ ಮಾಡ್ತಾರೆ, ತಾವೇ ಬಿಡ್ತಾರೆ ತಂದೆ ತಾಯಿರ, ಆಮೇಲೆ ನಡಿ ನೀನೇ ನಡಿ ಶಾಲೆಗೆ ಅಂತ ಕಳಿಸ್ತಾರೆ. ಹಂಗೆ ಏನು. ಸೊ ಬಾಬಾ ಹೇಳ್ತಾರೆ, ಅರೆ ಯಾಕ್ ತುಮ್ಕೋ ಕರ್ನಾ ಹೇ, ಪತೀತ ಸೇ ಪಾವನ್ ಹೋನೆ ಕೆ ಲಿಯೆ, ನೀವು ನನ್ನನ್ನು ನೆನಪು ಮಾಡ್ಬೇಕು. ಏನಕ್ಕೆ? ಪತೀತರಿಂದ ಪಾವನರಾಗೋದು ನೀವುಗಳು. ಸೊ ನೀವು ನನ್ನನ್ನು ನೆನಪು ಮಾಡ್ಬೇಕು ಅಂತ. मैं थोड़ी पतित हूँ, ನಾನೇನು ಪತೀತ ಇದ್ದೀನ? जो याद करो, तुम्हारा काम है याद करना, क्योंकि ಪಾವನ್ ಬನ್ನ है ना. ನಿಮ್ ಕೆಲ್ಸ ನನ್ನನ್ನು ನೆನಪು ಮಾಡೋದು, ಯಾಕಂದ್ರೆ ನೀವುಗಳಲ್ವಾ ಪಾವನ್ ಆಗ್ಬೇಕಾಗಿದ್ದು ಅಂತಾರೆ ಬಾಬಾ. जो जितना याद करते हैं और अच्छी रीति सर्विस भी करते हैं, उनको धारणा होती है. ಚೆನ್ನಾಗಿ ನೆನಪು ಮಾಡಿದಷ್ಟು, ಚೆನ್ನಾಗಿ ಸೇವೆ ಮಾಡಿದಷ್ಟು ಧಾರಣೆ ಜಾಸ್ತಿ ಆಗತ್ತೆ ಅಂತಾರೆ ಬಾಬಾ. ಯಾದ್ ಕಿ ಯಾತ್ರಾ ಬಹುತ್ ಡಿಫಿಕಲ್ಟ್ ಹೈ, ಇಸ್ಮೇ ಹಿ ಯುದ್ಧ ಚಲ್ತಿ ಹೈ. ನೆನಪಿನ ಯಾತ್ರೆ ಬಹಳ ಕಷ್ಟ ಅಂತಾರೆ ಬಾಬಾ. ಇದ್ರೊಳಗೆ ಯುದ್ಧ ನಡೆಯೋದು. ಕೂತಿರ್ತೀವಿ 2 ತಾಸು ಕೂತ್ಕೋಬೇಕು ಅಂತ ಗುರಿ ಇಟ್ಕೊಂಡು, ಆ 2 ತಾಸಲ್ಲಿ 20 ನಿಮಿಷನೂ ಕೂಡ ಚೆನ್ನಾಗಿ ಕೂತಿರ್ತೀವ, ಇಲ್ಲ ನೆನಪಿರಲ್ಲ. ಬಾಬಾ ಎಷ್ಟು ಫೈಟಿಂಗ್ ನಡೀತದೆ ಮಾಯನ್ ಜೊತೆಗೆ ಅಂತಾರೆ ಬಾಬಾ. ಬಾಕಿ ऐसे नहीं कि 84 का चक्र तुम भूल जाएंगे, यह कान सोने का बर्तन चाहिए. ಈ ಕಿವಿಗಳು ಕೂಡ ಬುದ್ಧಿ ಬರ್ತನ್, ಬಂಗಾರದ ಬುದ್ಧಿ ಬೇಕು ಅಂತಾರೆ ಬಾಬಾ. ಹೌದಾ ಇಲ್ವ? ಬಂಗಾರದ ಬರ್ತನ್ ಆಗ್ಬೇಕು ಅಂತ. ಈ ಕಿವಿಗಳು ಕೂಡ ಹೆಂಗ್ ಬೇಕು ಅಂತಾರೆ ಇವತ್ತು ಬಾಬಾ? ಬಂಗಾರದ ಪಾತ್ರೆ ಆಗ್ಬೇಕು ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, जितना तुम याद करेंगे उतनी धारणा अच्छी होगी, इसमें ताकत रहेगी, इसीलिए कहते हैं याद का जौहर चाहिए. ಬಾಬಾ ಹೇಳ್ತಾರೆ, ನೆನಪು ಮಾಡಿದಷ್ಟು ಧಾರಣೆ ಚೆನ್ನಾಗಾಗತ್ತೆ. ಎಷ್ಟು ತಾಕತ್ ಬರುತ್ತೆ ಅಂತಂದ್ರೆ ನೆನಪು ಜೌಹರ್ ಆಗುತ್ತೆ ಅಂತಾರೆ ಬಾಬಾ. ಜ್ಞಾನ್ ಸೆ ಕಮಾಯಿ ಹೈ, ನೆನಪಿನಿಂದ ಜೌಹರ್ ತುಂಬುತ್ತೆ ಅಂತಾರೆ ಬಾಬಾ. ಶಕ್ತಿ ಬರುತ್ತೆ. 2ನೇದು ಜ್ಞಾನದಿಂದ ಸಂಪಾದನೆ ಅಂತಾರೆ ಬಾಬಾ. ಯಾದ್ ಸೆ ಸರ್ವ ಶಕ್ತಿಯ ಮಿಲ್ತಿ ಹೈ. ನಂಬರ್ ವಾರ್ ನಮ್ಮಲ್ಲಿ ನೆನಪಿನಿಂದ ಶಕ್ತಿಗಳು ಬರ್ತಾ ಹೋಗ್ತದೆ. ತಲ್ವಾರೋ ಮೇ ಬಿ ನಂಬರ್ ವಾರ್ ಜೌಹರ್ ಕಾ ಫರಕ್ ಹೋತಾ. ಬಾಬಾ ಹೇಳ್ತಿದ್ದಾರೆ, ಖಡ್ಗಗಳಲ್ಲಿಯೂ ಕೂಡ ಅದರಲ್ಲಿ ಶಾರ್ಪ್ನೆಸ್ ನೋಡಿ ರೇಟ್ ಇರುತ್ತೆ, ಶಾರ್ಪ್ನೆಸ್ ನಲ್ಲೂ ಡಿಫ್ರೆನ್ಸ್ ಇರುತ್ತೆ ಅಂತಾರೆ ಬಾಬಾ. ವಹತೋ ಹೇ ಸ್ಥೂಲ್ ಬಾತೆ, ಅದೆಲ್ಲ ಸ್ಥೂಲವಾದ ಮಾತುಗಳು. ಮೂಲ ಬಾತ್, ಬಾಬಾ ತಿಳಿಸ್ಕೊಡುವಂತ ಮೂಲ ಮಾತು ಯಾವುದಪ್ಪ? ಮೂಲ ಬಾತ್ ಬಾಪ್ ಏಕಿ कहते हैं, ಅಲ್ಫ್ ಕೋ ಯಾದ್. ಬಾಬಾ ಹೇಳ್ತಿದ್ದಾರೆ, ಅವನ್ನೆಲ್ಲ ಪಕ್ಕಕ್ಕಿಟ್ಟು ಮೂಲ ಮಾತಿಗೆ ಬರೋಣ. ಏನಂದ್ರೆ ಅಲ್ಫ್ ತಂದೆಯನ್ನ ನೆನಪು ಮಾಡ್ರಿ ಅಂತಾರೆ ಬಾಬಾ. दुनिया के विनाश के लिए यह एक एटॉमिक बॉम्ब जाकर रहेगा और कुछ नहीं, उसमें न सेना चाहिए न कैप्टन. ಇಡೀ ಜಗತ್ತಿನ ವಿನಾಶಕ್ಕೋಸ್ಕರ ಸೈನ್ಯನೇ ಬೇಕಾಗಿಲ್ಲ, ಕ್ಯಾಪ್ಟನು ಬೇಕಾಗಿಲ್ಲ ಅಂತಾರೆ ಬಾಬಾ. ಒಂದು ಅಟಾಮಿಕ್ ಬಾಂಬ್ ಇದ್ರೆ ಸಾಕು ಅಂತಾರೆ ಬಾಬಾ. ನೋಡಿ ಮುಂದಿನ ಯುದ್ಧಗಳು ಹೆಂಗೆ ನಡೀತವೆ. तो आजकल तो ऐसा बनाया है जो वहां बैठे बैठे बॉम्ब छोड़ेंगे अंतरे बाबा. तुम यहाँ बैठे बैठे राज्य लेते हो, और ಕುಂತಲ್ಲೇ ಬಾಂಬ್ ಬಿಡ್ತಾರೆ, ನಾವಿಲ್ಲಿ ಕುಂತಲ್ಲೇ
राज्य ಪಡ್ಕೊಳ್ತೀವಿ, वह वहां बैठे सबका विनाश कर देंगे, तुम्हारा ज्ञान और योग उनका मौत का सामना इक्वल हो जाता है. ನಮ್ಮ ಜ್ಞಾನ ಮತ್ತು ಯೋಗ ಎಷ್ಟು ಪವರ್ಫುಲ್ ಇರುತ್ತೆ ಅಂತಾರೆ ಬಾಬಾ. ಅಲ್ಲಿ ಅವರು ಬಾಂಬ್ಸ್ ಹಾಕಿ ಮೌತ್ ಮಾಡಿ ಸಾವು ಮಾಡ್ತಿರ್ತಾರೆ, ನಾವಿಲ್ಲಿ ಜ್ಞಾನ ಯೋಗದಿಂದ ಸಂಪಾದನೆ ಮಾಡ್ಕೊಳ್ತಿರ್ತೀವಿ. ಯಹ ಬಿ ಖೇಲ್ ಹೈ, ಇದು ಕೂಡ ಒಂದು ಆಟ ಅಂತಾರೆ ಬಾಬಾ. एक्टर्स तो सब है ना, भक्ति मार्ग पूरा हुआ है, बाप ही आकर अपना और रचना के आदि मध्य अंत का परिचय देते हैं. ಬಾಬಾ ಹೇಳ್ತಿದ್ದಾರೆ, ನಾನು ಬಂದು ಈ ಭಕ್ತಿ ಮಾರ್ಗ ಮುಗೀತು ಅಂತಾರೆ ಬಾಬಾ. ನಾನು ಬಂದು ನಿಮಗೆ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಳ್ಕೊಡ್ತೀನಿ, ಪರಿಚಯ ಹೇಳ್ಕೊಡ್ತೀನಿ. अब बाप कहते हैं व्यर्थ की बातें तुम नहीं सुनो, इसीलिए हियर नो इविल, इसका चित्र बनाया है ना. ಕೆಟ್ಟದ್ದನ್ನು ಕೇಳಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹಾಗೆ ಬಂದರ್ಕ ಬನಾತೆ ಎಲ್ಲ ಯಾವುದು ಗಾಂಧೀಜಿ ಮಂಗಗಳನ್ನ ಮಾಡ್ತಿದ್ರು, ಮಂಗಗಳ ಚಿತ್ರವನ್ನಿಟ್ಟು ಮಾಡ್ತಿದ್ರು. अब मनुष्य का बनाते हैं क्योंकि सूरत मनुष्य की है ना, परंतु सीरत बंदर जैसी है, इसीलिए भेंट करते हैं. ಬಾಬಾ ತಿಳಿಸಿದ್ದಾರೆ, ಅಭಿ ತುಮ್ ಕಿಸ್ಕಿ ಸೇನಾ ಹೋ, ಯಾರ ಸೈನ್ಯರಾಗಿದ್ದೀವಿ? शिव बाबा की सेना है. बंदर से तुमको मंदिर लायक बनाते हैं. ಅಲ್ಲಿ ಕೂಡ ರಾವಣನಿಗೆ ಬಂದರ್ ಸೈನ್ಯ ತೋರಿಸಿದ್ರು. ಬಾಬಾ ಹೇಳ್ತಾರೆ, ಇಲ್ಲಿ ನಿಮ್ಮನ್ನ ಬಂದರ್ ಇದ್ದವರನ್ನ ನಾನು ಮಂದಿರ್ ಲಾಯಕ ಮಾಡ್ತೀನಿ ಅಂತಾರೆ. ಕಹಾ ಕಿ ಬಾತ್ ಕಹಾ ಲೇ ಗಯೆ ಹೈ, ಬಂದರ್ ಕೋಯಿ ಹುಲ್ಲಾದಿ ಬಾಂಧ ಸಕ್ತಾ ಹೈ ಕ್ಯಾ. ಬಾಬಾ ಹೇಳ್ತಿದ್ದಾರೆ, ಏನು ಕಪಿಗಳು ಏನು ಬ್ರಿಡ್ಜ್ ಕಟ್ಲಿಕ್ಕೆ ಆಗುತ್ತಾ ಅಂತಂತಾರೆ ಬಾಬಾ. बाबा ತಿಳಿಸ್ತಿದ್ದಾರೆ, लायक बना रहे हैं, सॉरी यह सब है दंत कथा. कभी भी कोई पूछे शास्त्रों को तुम मानते हो, ಇವೆಲ್ಲ ದಂತ ಕಥೆಗಳು ಅಂತಾರೆ ಬಾಬಾ. ಎಲ್ಲಿ ಕಪಿಗಳು ಬ್ರಿಡ್ಜ್ ಕಟ್ತವೆ ಅಂತಾರೆ ಬಾಬಾ. ಮತ್ತೆ ಕೇಳ್ತಾರೆ ನಮ್ಗೆ, ನೀವು ಶಾಸ್ತ್ರಗಳನ್ನೆಲ್ಲ ನಂಬ್ತೀರಾ ಅಂತ. ಬೋಲು ವಾಹ, ऐसा कौन होगा जो शास्त्रों को नहीं मानेगा. ಅವ್ರಿಗೆ ಹೇಳ್ರಿ ಅಂತಾನೆ ಬಾಬಾ. ऐसा कौन होगा जो शास्त्रों को नहीं मानेगा. हम सबसे ಜಾಸ್ತಿ ಮಾನ್ತೆ, ಎಲ್ಲರಿಗಿಂತಲೂ ಜಾಸ್ತಿ ನಾವೇ ನಂಬ್ತೀವಿ ಅಂತ ಹೇಳ್ರಿ. तुम भी इतना नहीं पढ़ते हो जितना हम पढ़ते हैं. ನಾವು ದ್ವಾಪರ ಯುಗದಿಂದ ಓದ್ತಾ ಬಂದಿದೀವಿ, ನೀವು ಈಗೀಗ ಬಂದವರು, ನೀವು ಈಗೀಗ ಓದ್ತಾ ಇದ್ದೀರಿ. ಸೊ ಆಧಾ ಕಲ್ಪ್ ಹಮ್ನೆ ಪಡೆ ಹೈ. ಶಾಸ್ತ್ರಗಳನ್ನ ಯಾವಾಗಿಂದ ಓದ್ತಾ ಬಂದಿದ್ದು? ಅರ್ಧ ಕಲ್ಪದಿಂದ ಓದ್ತಾ ಬಂದಿದ್ದು. तो स्वर्ग में शास्त्र भक्ति की कोई चीज नहीं होती. कितना सहज बात समझाते हैं, फिर भी आप समान बना नहीं सकते. ಎಷ್ಟು ಸಿಂಪಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನೇನು ದೊಡ್ಡ ದೊಡ್ಡ ಶಬ್ದಗಳನ್ನ ಹಾಕಿ ಏನು ಮಾತಾಡ್ತಾ ಇಲ್ಲ ಅಂತಾರೆ ಬಾಬಾ. ಸಿಂಪಲ್ ವರ್ಡ್ಸ್ ನಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ, ಅರ್ಥ ಮಾಡಿಸ್ತಾ ಇದ್ದೀನಿ ಅಂತಾರೆ ಬಾಬಾ. ಏನಪ್ಪ, ಸ್ವರ್ಗದಲ್ಲೆಲ್ಲ ಶಾಸ್ತ್ರಗಳು ಪುರಾಣಗಳು ಇರುವುದಿಲ್ಲ, ದ್ವಾಪರ ಯುಗದಿಂದ ಆರಂಭ ಆಗಿದೆ. ಸೊ ಅವ್ರಿಗೆ ಹೇಳಿ, ನಾವು ಶಾಸ್ತ್ರಗಳನ್ನ ನಂಬ್ತೀವಿ. ನಾವೇನ್ ಮೊದಲು ನಂಬಿದವರು ಎಲ್ಲಿಂದ? ದ್ವಾಪರ ಯುಗದಿಂದ. ಅರ್ಧ ಕಲ್ಪ ನಾವು ನಂಬ್ತಾನೆ ಬಂದಿದೀವಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ, ಬಚ್ಚೋ ಆದಿ ಕೆ ಬಂಧನ್, बच्चों आदि के बंधन के कारण कहाँ निकल नहीं सकते, यह भी ड्रामा ही कहेंगे. ಮಕ್ಕಳಿರೋದ್ರಿಂದ ಮನೆಯೊಳಗೆ, ಪತಿಯಂದರು ಇರೋದ್ರಿಂದ, ಅತ್ತೆ ಮಾವಂದರು ಇರೋದ್ರಿಂದ, ಎಲ್ಲ ಬಂಧನ ಇರುವುದರಿಂದ ಮನೆಯಿಂದ ಹೊರಗೆ ಬರಕ್ಕೆ ಆಗೋದಿಲ್ಲ ಅವರಿಗೆ. ಇದನ್ನು ಡ್ರಾಮಾ ಅಂತಾರೆ ಬಾಬಾ. बाप कहते हैं हफ्ता 15 दिन कोर्स ले, फिर आप सामान बनाने लग जाना चाहिए. जो बड़े बड़े शहर हैं, कैपिटल में घेराव डालना चाहिए, तो फिर उनका आवाज निकलेगा. बड़े आदमी बिगर कोई का आवाज निकल ना सके, जोर से घेराव डालो तो फिर बहुत आएंगे. बाप के डायरेक्शन मिलते हैं ना. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನಾನು ಡೈರೆಕ್ಷನ್ಸ್ ಕೊಡ್ತಾ ಇರ್ತೇನೆ ನಿಮ್ಗೆ. ದೊಡ್ಡ ದೊಡ್ಡ ಶಹರ್ ಇದ್ರೆ ದೊಡ್ಡ ದೊಡ್ಡವ್ರನ್ನ ಹಿಡೀರಿ, ಅವ್ರ ಮುಖಾಂತರದಿಂದ ಸೇವೆ ಮಾಡ್ರಿ ಅಂತಾರೆ ಬಾಬಾ. ಯಾಕಂದ್ರೆ ದೊಡ್ಡವರಿದ್ದಲ್ಲಿ ಜನ ಸೇರ್ತಾರೆ, ಅಲ್ಲಿ ಬರ್ತಾರೆ, ಹೌದಾ ಇಲ್ವೋ? ಬಾಬಾ ಹೇಳ್ತಿದ್ದಾರೆ, ಅಂತವರಿಂದ ಸೇವೆ ಮಾಡಿಸ್ರಿ ಅಂತಾರೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते 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 बाबा शुक्रिया बाबा शुक्रिया ಓಂ ಶಾಂತಿ ಓಂ ಶಾಂತಿ ಧಾರಣೆಗೋಸ್ಕರ ಬಾಬಾ ಹೇಳ್ತಾರೆ ಜ್ಞಾನ और योग से ಜ್ಞಾನ ಮತ್ತು ಯೋಗದಿಂದ ನಮ್ಮ ಬುದ್ಧಿಯನ್ನ अपनी बुद्धि को रिफाइन बनाना है ಅಂತಾರೆ ಬಾಬಾ ನಮ್ಮ ಬುದ್ಧಿಯನ್ನ ಜ್ಞಾನ ಮತ್ತು ಯೋಗದಿಂದ ರಿಫೈನ್ ಮಾಡ್ಕೊಳ್ಬೇಕು ಬಾಪ್ಕೋ ಭೂಲ್ನೆ ಕಿ ಭೂಲ್ ಕಭಿ नहीं करनी ಯಾವ ತಪ್ಪು ಮಾಡಕೂಡದು ಅಂತಾರೆ ಬಾಬಾ ತಂದೆಯನ್ನ ಮರೆಯುವಂತ ತಪ್ಪನ್ನ ಎಂದಿಗೂ ಮಾಡಕೂಡದು ಆಶಿಕ್ ಬನ್ ಮಾಶುಕ್ ಯಾದ್ ಕಣ್ಣ ಆಶಿಕ ಮಾಶುಕರು ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ ಆಶಿಕ ಮಾಶುಕನನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ ಲೌಕಿಕದಲ್ಲಿ ನಾವು ಆಶಿಕರಾಗಿ ಮಾಶುಕ ಬಾಬನನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಎರಡನೇದು ಬಂಧನ್ ಮುಕ್ತ ಬನ್ ಆಪ್ ಸಮಾನ್ ಬನಾನೆ ಕಿ ಸೇವಾ ಕರ್ನಿ ಬಂಧನ ಇರೋದೆ ಅರ್ಧ ಕಲ್ಪ ಬಂಧನದಲ್ಲೇ ಇದ್ಕೊಂಡು ಬಂದವು ಬಾಬಾ ಹೇಳ್ತಾರೆ ಬಂಧನ ಐತಿ ಅಂತ ಹೇಳ್ಕೊಂತ ತಪ್ಪಿಸ್ಕೊಳ್ಳೋದು ಎಕ್ಸ್ಕ್ಯೂಸ್ ಕೊಡೋದು ಬದಲು ಬಾಬಾ ಹೇಳ್ತಾರೆ ಬಂಧನ ಮುಕ್ತರಾಗಿ ನಿಮ್ಮ ಸಮಾನ ಮಾಡುವ ಸೇವೆಯಲ್ಲಿ ತೊಡಗ್ರಿ ಅಂತಾರೆ ಬಾಬಾ ಉಂಚ ಪದ ಪಾನೆ ಕ ಪುರುಷಾರ್ಥ ಕರ್ಣ ಶ್ರೇಷ್ಠ ಪದವಿ ಪಡೆಯುವಂತಹ ಪುರುಷಾರ್ಥ ಮಾಡಬೇಕು ಅಂತಾರೆ ಬಾಬಾ ಪುರುಷಾರ್ಥ ಮೇ ಕಭಿ ದಿಲ್ ಶಿಕಸ್ತ ನಹಿ ಬನ್ನ ಪುರುಷಾರ್ಥದಲ್ಲಿ ಎಂದೆಂದಿಗೂ ದಿಲ್ ಶಿಕಸ್ತರಾಗಲು ಸುಸ್ತಾಗಬಾರ್ದು ಅಥವಾ ಬೇಜಾರು ಮಾಡ್ಕೊಳ್ಬಾರ್ದು ಅಂತಾರೆ ಬಾಬಾ ಪುರುಷಾರ್ಥ ಮಾಡ್ತಾನೆ ಇರ್ರಿ ಅಂತಾರೆ ಬಾಬಾ ಸಿಗಲಿ ಫಲ ಇರ್ಲಿ ಸಿಗಲಿ ಬಿಡ್ಲಿ ಆದ್ರೆ ನಾನಂತೂ ಪುರುಷಾರ್ಥ ಮಾಡ್ತಾನೆ ಇರ್ಬೇಕು ದಿಲ್ ಶಿಕಸ್ತರಾಗ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ ಬಾಬಾ ವರದಾನ್ 1 मिनट की एकाग्र स्थिति द्वारा शक्तिशाली अनुभव कराने वाले एकांतवासी ಏಕಾಂತವಾಸಿ ಬನ್ನ ಅರ್ಥಾತ್ ಏಕಾಂತವಾಸಿಗಳಾಗುವುದು ಅಂತಂದ್ರೆ ಕೋಯಿ ಬಿ ಏಕ ಶಕ್ತಿಶಾಲಿ ಸ್ಥಿತಿ ಸ್ಥಿತ ಯಾವುದಾದ್ರೂ ಒಂದು ಸಂಕಲ್ಪ ಒಂದು ಅವಸ್ಥೆಯಲ್ಲಿ ಬಾಬಾ ಹೇಳ್ತಿದ್ದಾರೆ ಪವರ್ಫುಲ್ ಆಗಿ ಸ್ಥಿತ ಆಗೋದು ನಾನು ಪರಂಧಾಮದಲ್ಲಿ ಪಾಯಿಂಟ್ ಆಫ್ ಲೈಟ್ ನಿರಾಕಾರ ಸ್ವರೂಪ ಅನಾದಿ ಸ್ವರೂಪದಲ್ಲಿ ಸ್ಥಿತ ಆಗೋದು ಪವರ್ಫುಲ್ ಆಗಿ ಅದೇ ಸ್ಥಿತಿಯಲ್ಲಿ ಸ್ಥಿತರಾಗಿರೋದು ಇಲ್ಲ ಸತ್ಯುಗದ ದೇವತಾ ಸ್ವರೂಪದಲ್ಲಿ ಸತ್ಯುಗದ ನಾರಾಯಣನಾಗಿ ಆ ಸಿಂಹಾಸನದಲ್ಲಿ ಕೂತ್ಕೊಂಡಿರುವ ಸ್ವರೂಪದಲ್ಲಿ ಸ್ಥಿತ ಆಗೋದು ಅಥವಾ ದ್ವಾಪರ ತ್ರೇತಾಯುಗದ ದೇವತಾ ಸ್ವರೂಪದಲ್ಲಿ ನಾನು ಕಂಪ್ಲೀಟ್ ಸ್ಥಿತ ಆಗ್ಬೋದು ಅಥವಾ ಸಂಗಮದಲ್ಲಿ ಬ್ರಾಹ್ಮಣ ಸ್ವರೂಪದಲ್ಲಿ ಫರಿಷ್ಠಾ ಸ್ವರೂಪದಲ್ಲಿ ಕಂಪ್ಲೀಟ್ ಯಾವ್ದಾದ್ರು ಒಂದು ಸ್ವರೂಪ ಬಾಬಾ ಹೇಳ್ತಿದ್ದಾರೆ ಕಂಪ್ಲೀಟ್ ಅದರಲ್ಲಿ ಸ್ಥಿತರಾಗ್ಬೇಕು ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಚಾಹೆ ಬೀಜರೂಪ ಸ್ಥಿತಿ ಮೇ ಸ್ಥಿತ ಹೋ ಜಾ ಬೀಜರೂಪ ಸ್ಥಿತಿಯಲ್ಲಾದ್ರೂ ಸ್ಥಿತರಾಗ್ರಿ ಚಾಹೆ ಲೈಟ್ ಮೈಟ್ ಹೌಸ್ ಕಿ ಸ್ಥಿತಿ ಮೇ ಸ್ಥಿತ ಹೋ ಜಾ ಇಡೀ ವಿಶ್ವಕ್ಕೆ ನಾನು ಆತ್ಮ ಶಾಂತಿಧಾಮದಲ್ಲಿ ಕುಳಿತುಕೊಂಡು ಏನ್ ಮಾಡ್ತಾ ಇದ್ದೀನಿ ಲೈಟ್ ಮತ್ತು ಮೈಟ್ ಕೊಡ್ತಾ ಇದ್ದೀನಿ ಶಕ್ತಿಯ ಕಿರಣಗಳನ್ನ ಹರಡಿಸ್ತಾ ಇದ್ದೀನಿ ಇಡೀ ವಿಶ್ವದ ಆತ್ಮಗಳಿಗೆ ಬೆಳಕಿನ ಕಿರಣ ಹರಡಿಸ್ತಾ ಇದ್ದೀನಿ ಆ ಲೈಟ್ ಮೈಟ್ ಸ್ಥಿತಿಯ ಪವರ್ಫುಲ್ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ ಅಥವಾ ಬಾಬಾ ಹೇಳ್ತಿದ್ದಾರೆ ವಿಶ್ವಕ್ಕೋ ಲೈಟ್ ಮೈಟ್ ದೋ ಚಾಹೆ ಫರಿಷ್ಠೆಪನ್ ಕಿ ಸ್ಥಿತಿ ದ್ವಾರ ಫರಿಷ್ಠಾ ಸ್ವರೂಪದಲ್ಲಾದ್ರೂ ಇರಿ ಅಂತಾರೆ ಅವರಕ್ಕೂ ಅವ್ಯಕ್ತ ಸ್ಥಿತಿ ಅನುಭವ ಕರ ಅನ್ಯರಿಗೆ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸ್ರಿ ಅಂತಾರೆ ಬಾಬಾ एक सेकंड व 1 मिनट भी अगर इस स्थिति में एकाग्र हो स्थित हो जाओ तो स्वयं को भी और अन्य आत्माओं को भी बहुत लाभ दे सकते हो सिर्फ इसकी प्रैक्टिस चाहिए ಒಂದು ಸೆಕೆಂಡ್ ಒಂದು ಮಿನಿಟ್ ವರೆಗಾದ್ರೂ ಆ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಅಂತಾರೆ ಜಸ್ಟ್ ಫಾರ್ 1 ಸೆಕೆಂಡ್ ಅಥವಾ 1 ಮಿನಿಟಿಗಾಗಿ ಅಂತಾರೆ ಬಾಬಾ ಅಷ್ಟು ಪವರ್ಫುಲ್ ಸ್ಥಿತಿಯಲ್ಲಿ 1 ಸೆಕೆಂಡಿಗೂ ಸ್ಥಿತರಾದ್ರೂ ನೀವು ಬಹಳಷ್ಟು ಚೇಂಜಸ್ ಸಿಗುತ್ತೆ ಅಂತಾರೆ ಬಾಬಾ ನೀವು ಅನುಭವ ಮಾಡ್ತೀರಾ ಅನ್ಯರಿಗೂ ಅನುಭವ ಮಾಡಿಸ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ ಇದರಿಂದ ಬಹಳಷ್ಟು ಲಾಭ ಇದೆ ನಮಿಗೂ ಅನ್ಯ ಆತ್ಮಗಳಿಗೂ ಅದಕ್ಕೆ ಬಾಬಾ ಹೇಳ್ತಾರೆ 1 ಸೆಕೆಂಡ್ ಅಥವಾ 1 ಮಿನಿಟಿಗೋಸ್ಕರನಾದ್ರೂ ಪವರ್ಫುಲ್ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ ಅಂತಾರೆ ಇದನ್ನ ಬಾರಿ ಬಾರಿ ಪ್ರಾಕ್ಟೀಸ್ ಮಾಡ್ರಿ ಅಂತಾರೆ ಸ್ಲೋಗನ್ ಬ್ರಹ್ಮಚಾರಿ ವಹ ಹೈ ಜಿಸ್ಕೆ ಹರ್ ಸಂಕಲ್ಪ ಬ್ರಹ್ಮಚಾರಿ ಅಂದ್ರೆ ಯಾರಪ್ಪ ಯಾರ ಪ್ರತಿಯೊಂದು ಸಂಕಲ್ಪ
ಪ್ರತಿಯೊಂದು ಮಾತು ಪವಿತ್ರತಾ का ವೈಬ್ರೇಷನ್ಸ್ ಸಮಾಯ हुआ है ಅವರ ಸಂಕಲ್ಪದಲ್ಲಿ ಅವರ ಮಾತಿನಲ್ಲಿ ಪವಿತ್ರತೆಯ ವೈಬ್ರೇಷನ್ಸ್ ತುಂಬಿಕೊಂಡವ್ರೆ ಏನಂತ ಅನಿಸ್ಕೊಳ್ತಾರೆ ಬ್ರಹ್ಮಚಾರಿಗಳು ಅಂತ ಅಂತಾರೆ ಬಾಬಾ अच्छा मीठे बच्चे बाप समान रहम दिल और कल्याणकारी बनो समझदार वह जो खुद भी पुरुषार्थ करे और दूसरों को भी कराए अंतरे बाबा प्रश्न तुम बच्चे अपनी पढ़ाई से कौन सी चेकिंग कर सकते हो तुम्हारा पुरुषार्थ क्या है बाबा ತಿಳಿಸಿದರೆ पढ़ाई से तुम चेकिंग कर सकते हो कि हम उत्तम पार्ट बजा रहे हैं या मध्यम या कनिष्ठ सबसे उत्तम पार्ट उनका कहेंगे जो दूसरों को भी उत्तम बनाते हैं अर्थात सर्विस कर ब्राह्मणों की वृद्धि करते हैं तुम्हारा पुरुषार्थ है पुरानी जुत्ती उतार नई जुत्ती लेने का जब आत्मा पवित्र बने तब उसे नई पवित्र जुत्ती यानी शरीर मिले अच्छा ओम शांति ಏನ್ ಹೇಳಿದ್ರು ಬಾಬಾ ಇವತ್ತು ಎಷ್ಟು ಚಂದ ಹೇಳಿದ್ರು ಅದು ಬಾಬಾ ಬಾಳ ಎಲ್ಲ ಹೊಸ ಹೊಸದಾಗಿ ಬಾಬಾ ಅಂದ್ರೆ ನೀವು ಜ್ಞಾನಿ ತೋರಿದ ವಂಶಕ್ಕೆ ಸ್ವರ್ಗದಲ್ಲಿ ವಿಷ್ಣು ವಂಶಕ್ಕೆ ಆಮೇಲೆ ಇದು ಪುರಾಣ ಸ್ಥಿತಿ ಇರ್ತದೆ ಆಮೇಲೆ ನೀವು ಅಂದರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಏನಂತಂದರೆ ನಾನು ಎಷ್ಟರ ಮಟ್ಟಿಗೆ ಇದಾಗಿದೆ ಅಂದರೆ ನನ್ನ ಕನಿಷ್ಠನೋ ಮಧ್ಯಮನೋ ಅಥವಾ ಉತ್ತಮನೋ ಉತ್ತಮ ಸ್ಥಿತಿಗೆ ಯಾರಿರ್ತಾರೆ ಅಂದರೆ ಅವರು ಇನ್ನೊಬ್ಬರನ್ನು ಉತ್ತಮರನ್ನಾಗುವರು ಉತ್ತಮ ಸ್ಥಿತಿಗೆ ಮಾಡ್ತಾರೆ ಆದಷ್ಟು ನನ್ನನ್ನು ನೆನಪು ಮಾಡಿ ನೆನಪಿನಿಂದಲೇ ಇದಾಗ್ತದೆ ನೀವು ಪುರಾಣಿ ಮಾಶಿಕರು ಆಶಿಕರು ಆಶಿಕ್ ನಿಮಗೆ ನಮ್ಮ ನೆನಪು ಮಾಡೋಕ್ಕೆ ಆಗುದಿಲ್ಲ ನೀವು ಪಾವನರಾಗೋದು ನೀವೇ ಅಲ್ವಾ ನೀವು ನೆನಪು ಮಾಡಬೇಕು ನಾನು ಪತಿತರಿಂದ ಪಾವನರಾಗಬೇಕಾಗಿದ್ದು ನೀವುಗಳು ನೀವು ನನ್ನ ನೆನಪು ಮಾಡಬೇಕು ಯೋಗ ಮತ್ತು ಜ್ಞಾನದ ಇದರಿಂದ ನಿಮ್ಮ ಬುದ್ಧಿಯನ್ನು ಪಾತ್ರೆ ಬುದ್ಧಿಯ ಪಾತ್ರೆ ಬರ್ತನ್ ಶುದ್ಧ ಪವಿತ್ರ ಮಾಡ್ಕೊಳ್ರಿ ಅಂದ್ರೆ ಈಗ ಬಾಬಾ ಕಿವಿಗೆ ಜ್ಞಾನದ ಪಾತ್ರೆ ಬಂಗಾರದ ಪಾತ್ರೆಯಾಗಿ ಜ್ಞಾನಕ್ಕೆ ಅಷ್ಟು ನಮ್ಗೆ ಒಂದೊಂದು ಸಹಿತ ವರ್ಡ್ ಸಹಿತ ಮಾಡಿಕೆ ಇದ್ದಂಗೆ ರತ್ನ ಇದ್ದಂಗೆ ಈ ಜ್ಞಾನಕ್ಕೆ ಅಂದ್ರೆ ಅಷ್ಟು ಇದಾಗಿರುತ್ತೆ ಬುದ್ಧಿ ಸಹಿತ ಬಂಗಾರ ಬುದ್ಧಿ ಆತ್ಮದಲ್ಲಿರೋದು ಶರೀರದಲ್ಲಿ ಅಲ್ಲ ಅಂತಂದ್ರು ಬಾಬಾ ನಮಗೆ ಆತ್ಮದೊಳಗೆ ಮೂರು ಇರುವುದು ಮನ ಬುದ್ಧಿ ಸಂಸ್ಕಾರ ಹಾಗಾಗಿ ಆತ್ಮನೇ ಎಲ್ಲ ಮಾಡೋದು ಈ ಶರೀರ ಏನಿಲ್ಲ ಶರೀರ ಮತ್ತೇನಂದ್ರು ಬಾಬಾ ಒಂದು ಸೆಕೆಂಡ್ ಆದ್ರೂ ಪರವಾಗಿಲ್ಲ ಆ ಸ್ಥಿತಿ ಹೇಗಿರ್ತದೆ ಪವರ್ಫುಲ್ ಆಗಿರುತ್ತೆ ಅಂತಂದ್ರೆ ಬಾಬಾ ಸಂಕಲ್ಪ ಮತ್ತು ಮಾತಿನಲ್ಲಿ ಪವಿತ್ರತೆಯ ವೈಬ್ರೇಷನ್ಸ್ ಇರುತ್ತೆ ಅಂದ್ರು ಬಾಬಾ ಅವರೇ ಬ್ರಹ್ಮಚಾರಿಗಳು ಅಂತಂದ್ರು ಬಾಬಾ ಶಾಸ್ತ್ರಗಳು ನಂಬ್ತೀರಾ ಶಾಸ್ತ್ರ ನಂಬುದಿಲ್ಲ ಅಂತ ಹೇಳಿದ್ರೆ ಹೇಳ್ರಿ ನಾವು ದ್ವಾಪರದಿಂದಲೇ ನಾವು ಶಾಸ್ತ್ರ ಕೇಳ್ಕೊಂತ ಬಂದಿದ್ದೇವೆ ಹೆಚ್ಚು ಕೇಳಿದವ್ರೆ ನಾವು ಅಂತೇಳಿ ಹೇಳ್ರಿ ಅಂತ ಆಮೇಲೆ ಲೌಕಿಕದಲ್ಲಿ ಬಂದರ್ ತೋರಿಸ್ತಾರೆ ಆದ್ರೆ ಬಂದರ್ದಿಂದ ನಿಮ್ಮನ್ನ ಮಂದಿರ ಲಾಯ್ಕ್ ಮಾಡಿದೆ ನಾನು ಅದೇ ಇಲ್ಲ ಯಾವ ಬಂದರ್ನು ಹೋಗಿ ಗಿಜಿ ಕಟ್ಟಿಲ್ಲ ನಾನೇ ಇದು ಬಂದು ಬಂದರ್ ಲೈಕ್ ಇರೋದನ್ನ ಇದು
ಮಂದಿರ ಲೈಕ್ ಮಾಡಿದೆ. ಬಂದರಿರೋರ್ನ ಮಂದಿರ ಲೈಕ್ ಮಾಡ್ತೀವಿ. ದಂತಕಥೆ ಅದು. ದಂತಕಥೆಗಳೆಲ್ಲ ಅಂತ ಮತ್ತೇನು ಫರ್ಮಾನ್, 2 ಫರ್ಮಾನ್ ಬಾಬಾ ಕೊಟ್ರಿ. ಒಂದು ಪಾವನರಾಗ್ರಿ, ಮತ್ತೊಂದು ಮನ್ಮನಾಭವ. ಮನ್ಮನಾಭವ ಅಂತಂದ್ರೆ 2 ಥರದ ಇದು ಹೇಳಿದ್ರು ಬಾಬಾ ಇವತ್ತು ಕಮಾಯಿ. ಒಂದು ಯಾದಕಿ ಯಾತ್ರಾ ಸೆ ಕಮಾಯಿ, ಮತ್ತೊಂದು 84 ಜನ್ಮದ ಚಕ್ರದ ಜ್ಞಾನವನ್ನ ಸ್ಮರಣೆ ಮಾಡುವುದು ಕಮಾಯಿ ಅಂತಂದ್ರು ಬಾಬಾ. ಲೌಕಿಕದ ಕಮಾಯಿ ಎಲ್ಲ ಸಿಂಗಲ್ ಕಮಾಯಿ, ಇಲ್ಲೆಲ್ಲ ಡಬಲ್ ಕಮಾಯಿ ಅಂತಂದ್ರು ಬಾಬಾ. ಅವಿನಾಶಿ ಯಾವ್ದಾದ್ರೂ ಒಂದು ಸ್ವರೂಪದಲ್ಲಿ ಸ್ಥಿತ ಆಗಲಿ ಅಂತ. ಒಂದು ರೂಪದಲ್ಲಿರೋ ಆಗಲಿ, ಸಾಮಾನ್ಯವಾದರೂ ಆದ್ರೆ ಪವರ್ಫುಲ್ ಆಗಿ ಪವರ್ಫುಲ್ ಆಗಿ ಯಾವ್ದಾದ್ರೂ ಒಂದು ಅದರಿಂದ ನನಗೂ ಲಾಭ ಇದೆ, ಅನೇಕ ಆತ್ಮಗಳಿಗೂ ಲಾಭ ಇದೆ ಅಂತಂದ್ರು ಬಾಬಾ. सुनी जब